ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 202ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಲಕ್ಷಾಂತರ ಭಕ್ತರ ಜಯಘೋಷಗಳ ಮಧ್ಯೆ ಶ್ರೀ ಶರಣಬಸವೇಶ್ವರರ ಭವ್ಯ ರಥೋತ್ಸವವು ಸಡಗರ ಸಂಭ್ರಮದೊಂದಿಗೆ ಅದ್ಧೂರಿಯಾಗಿ ನೆರವೇರಿತು. 18ನೇ ಶತಮಾನದ ಸಂತ ಸಮಾಜ ಸುಧಾರಕರಾದ ಶ್ರೀ ಶರಣಬಸವೇಶ್ವರರ 202ನೆಯ ಪುಣ್ಯತಿಥಿಯ ಸ್ಮರಣಾರ್ಥ ಶನಿವಾರದಂದು 202ನೇ ವರ್ಷದ ಶರಣಬಸವೇಶ್ವರ ರಥೋತ್ಸವ ಹಾಗೂ ವಾರ್ಷಿಕವಾಗಿ ಸಂಭ್ರಮಿಸುವ ಐತಿಹಾಸಿಕ ಜಾತ್ರಾ ಮಹೋತ್ಸವಕ್ಕೆ ಕಲಬುರಗಿ ನಗರ ಸಾಕ್ಷಿಯಾಯಿತು. ಕಲಬುರಗಿ ನಗರವು ಸೂಫಿ ಸಂತ ತತ್ವಶಾಸ್ತ್ರದ ಸಂಗಮಕ್ಕೆ ಹೆಸರುವಾಸಿಯಾದ ಪ್ರಸಿದ್ಧ ಶರಣಬಸವೇಶ್ವರ ಪುಣ್ಯಕ್ಷೇತ್ರವನ್ನು ಹೊಂದಿದೆ. ಇಲ್ಲಿ ಶರಣಬಸವೇಶ್ವರರ ಪಾರ್ಥಿವ ಶರೀರ ಸಮಾಧಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಕಾಯಿ ಕರ್ಪೂರದೊಂದಿಗೆ ಆಗಮಿಸಿ ತಮ್ಮ ಭಕ್ತಿಯ ನಮನವನ್ನು ಸಲ್ಲಿಸುತ್ತಾರೆ. ತಮ್ಮ ಇಡೀ ಜೀವನವನ್ನು ಜನರ ಕಲ್ಯಾಣಕ್ಕಾಗಿ ಮತ್ತು ಸಮಾಜದಲ್ಲಿ ಇರುವ ಬಡವರ ಮತ್ತು ವಂಚಿತ ವರ್ಗದವರ ಅಗತ್ಯತೆಗಳನ್ನು ಪೂರೈಸಲು ಮುಡಿಪಾಗಿಟ್ಟ ಸಂತ ಶ್ರೀ ಶರಣಬಸವೇಶ್ವರರು ತಾವು ಹೋಳಿ ಆಚರಣೆಯ 5 ದಿನಗಳ ನಂತರ ಲಿಂಗೈಕ್ಯರಾಗುವ ಮುನ್ಸೂಚನೆ ನೀಡಿದ್ದರು ಮತ್ತು ಅದೇ ದಿನ ಅವರು ದಾಸೋಹ ಮಹಾಮನೆಯಲ್ಲಿ ಕೊನೆಯುಸಿರೆಳೆದರು. ಈ ದಿನ ಭಕ್ತರು ದಿನವಿಡೀ ಉಪವಾಸವಿದ್ದು ಸಾಯಂಕಾಲ ಶರಣಬಸವೇಶ್ವರರ ದೇಗುಲದ ಆವರಣದಲ್ಲಿ ಜರುಗುವ ರಥೋತ್ಸವದ ನಂತರ ಸಿಹಿ ತಿಂಡಿ ಸೇರಿದಂತೆ ವಿಶೇಷವಾಗಿ ತಯಾರಿಸಿದ ಭಕ್ಷ್ಯಗಳನ್ನು ಸೇವಿಸಿ ಪೂಜೆ ಸಲ್ಲಿಸುತ್ತಾರೆ. ಈ ದಿನ ಭಕ್ತರು ದಿನವಿಡೀ ಉಪವಾಸವಿದ್ದು ಸಾಯಂಕಾಲ ಶರಣಬಸವೇಶ್ವರರ ದೇಗುಲದ ಆವರಣದಲ್ಲಿ ಜರುಗುವ ರಥೋತ್ಸವದ ನಂತರ ಸಿಹಿ ತಿಂಡಿ ಸೇರಿದಂತೆ ವಿಶೇಷವಾಗಿ ತಯಾರಿಸಿದ ಭಕ್ಷ್ಯಗಳನ್ನು ಸೇವಿಸಿ ಪೂಜೆ ಸಲ್ಲಿಸುತ್ತಾರೆ. ಲಿಂಗಾಯತ ಧರ್ಮದವರು ಮತ್ತು ಧಾರ್ಮಿಕ ಮುಖ್ಯಸ್ಥರು ಶರಣರು ಲಿಂಗೈಕ್ಯರಾದ ದಿನವನ್ನು ಪುಣ್ಯ ದಿನವೆಂದು ಆಚರಿಸುತ್ತಾರೆ. ಪ್ರತಿ ವರ್ಷ ನಡೆಯುವ ಈ ಪುಣ್ಯಸ್ಮರಣೆಯ ದಿನವನ್ನು ವಿಶೇಷವಾಗಿ ಭಕ್ತರು ಹಬ್ಬವಾಗಿ ಆಚರಿಸುತ್ತಾರೆ. ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲು ರಾಜ್ಯ ಮತ್ತು ನೆರೆಯ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಿಂದ ಧಾರ್ಮಿಕ ಮತ್ತು ಜಾತಿಯ ಅಡೆತಡೆಗಳನ್ನು ಮೀರಿ ಸಾವಿರಾರು ಭಕ್ತರು ಕಲಬುರಗಿ ನಗರದಲ್ಲಿ ಒಂದೆಡೆ ಸೇರುತ್ತಾರೆ. ಶರಣಬಸವೇಶ್ವರರು ನಿಸ್ವಾರ್ಥ ಸೇವೆಗೆ ಮಾದರಿಯಾದವರು ಮತ್ತು ತಮ್ಮ ಜೀವಿತ ಅವಧಿಯಲ್ಲಿ ಭಕ್ತರಿಗೆ ಭರವಸೆ ಮತ್ತು ಮೋಕ್ಷದ ದಾರಿದೀಪವಾಗಿದ್ದರು. ರಾಯಚೂರು, ವಿಜಯಪುರ, ಬೀದರ್ ಸೇರಿದಂತೆ ನೆರೆಯ ಜಿಲ್ಲೆಗಳು ಮತ್ತು ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶದ ಗಡಿ ಜಿಲ್ಲೆಗಳು ಸೇರಿದಂತೆ ದೂರದ ತಮ್ಮ ತಮ್ಮ ಗ್ರಾಮಗಳಿಂದ ಮೈಲುಗಟ್ಟಲೆ ಭಕ್ತರು ನಡೆದುಕೊಂಡು ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಈ ಆಚರಣೆಗಳು ಅಗತ್ಯವಿರುವ ಜನರಿಗೆ ಸಹಾಯ ಮಾಡಲು ಹಾಗೂ ಜನರ ಮನಸ್ಸಿನಲ್ಲಿ ಸಂತರು ಅಳವಡಿಸಿಕೊಂಡಿರುವ ವಿಶಿಷ್ಟ ಗುಣವನ್ನ ತೋರಿಸುತ್ತವೆ. ಜಾತ್ರಾ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರಿಗೆ ಆಶ್ರಯ ಮತ್ತು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸೇವೆಗೈಯಲಾಗುತ್ತದೆ ಮತ್ತು ವಿಶಾಲವಾದ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಕಡೆಯಿಂದ ಬಂದಂತಹ ಭಕ್ತರು ಭಾಗವಹಿಸುತ್ತಾರೆ. ಭಕ್ತಾದಿಗಳಿಗೆ ತಮ್ಮ ಬೆಳಗಿನ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲು ದೇವಾಲಯದ ಸಂಕೀರ್ಣದಲ್ಲಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಎಲ್ಲಾ ಭಕ್ತರಿಗೆ ದಾಸೋಹ ಮಹಾಮನೆಯಲ್ಲಿ ಭಕ್ತರ ಹಸಿದ ಹೊಟ್ಟೆ ತುಂಬಲು ವಿಶೇಷ ಅನ್ನ ಸಂತರ್ಪಣೆ ಅಂದರೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಹಸುವಿನ ಹಾಲಿನಿಂದ ತಂದು ತಯಾರಿಸಿದ ತಾಜಾ ಮೊಸರು ಮತ್ತು ಹೊಸದಾಗಿ ಕೊಯ್ಲು ಮಾಡಿದ ಜೋಳದಿಂದ
ತಯಾರಿಸಿದ ವಿಶೇಷ ಭಕ್ಷ್ಯವಾದ ಹುಳಿಬಾನ ತಯಾರಿಸಲಾಗಿತ್ತು. ನೈವೇದ್ಯ ಸೇರಿದಂತೆ ಎಲ್ಲಾ ಧಾರ್ಮಿಕ ಆಚರಣೆ ಹಾಗೂ ಸಂಪ್ರದಾಯಗಳನ್ನು ಅನುಸರಿಸಿ ತಯಾರಿಸಲಾದ ಈ ಖಾದ್ಯವನ್ನು ವಿಶೇಷವಾಗಿ ನೇಮಿಸಿದ ಭಕ್ತರು ತಲೆಯ ಮೇಲೆ ಇಟ್ಟುಕೊಂಡು ರಥದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಹುಳಿಬಾನವನ್ನು ತಲೆಯ ಮೇಲೆ ಹೊತ್ತ ಈ ವ್ಯಕ್ತಿಯು ರಥವನ್ನು ಎಳೆಯುವ ಮೊದಲು 5 ಬಾರಿ ರಥದ ಪ್ರದಕ್ಷಿಣೆ ಹಾಕಿದ ನಂತರ ರಥವು ದೇಗುಲದ ಸಂಕೀರ್ಣದಲ್ಲಿ ಪ್ರದಕ್ಷಿಣೆ ಮಾಡಿ ಅದರ ಮೂಲ ಸ್ಥಳಕ್ಕೆ ಹಿಂದಿರುಗಿದ ನಂತರ ಹುಳಿಬಾನವನ್ನು ಭಕ್ತರಿಗೆ ವಿತರಿಸಲಾಗುತ್ತದೆ. ರಥೋತ್ಸವದ ಅಂಗವಾಗಿ ಜಾತ್ರಾ ಮೈದಾನದಲ್ಲಿ ಯುಗಾದಿ ಹಬ್ಬದವರೆಗೆ 10 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ವ್ಯಾಪಾರಿಗಳು ತಮ್ಮ ಸರಕುಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುತ್ತಾರೆ. ಮಕ್ಕಳಿಗೆ ಮನರಂಜನೆ ಮತ್ತು ವಿನೋದ ಹಾಗೂ ಉಲ್ಲಾಸಕ್ಕಾಗಿ ವಿಶೇಷ ಆವರಣವನ್ನು ಮೀಸಲಿಡಲಾಗಿದೆ. ಬರುತ್ತೇನು ಶರಣಪ್ಪ ಕೈ ಮುಗಿದು ತಾಯಿ ಓಡಿದ್ದೀನಿ, ಕೈ ಮುಗಿದು ತಾಯಿ ಓಡಿದ್ದೀನಿ. ಕಲಬುರಗಿ ಹಾದೀಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಕಲಬುರಗಿ ಹಾದೀಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಎಳ್ಳು ಕಾಳಷ್ಟು ರವದಿಲ್ಲ, ಎಳ್ಳು ಕಾಳಷ್ಟು ರವದಿಲ್ಲ ಶರಣಪ್ಪಗ, ಎಳ್ಳು ಕಾಳಷ್ಟು ರವದಿಲ್ಲ. ಶರಣರ ನೆನೆಯೋ ಎಲೆ ಮಾನವೇ, ಶರಣರ ನೆನೆಯೋ ಎಲೆ ಮಾನವೇ.
ಗುರುಲಿಂಗ ಜಂಗಮ ತ್ರಿಕಾಲ ಪೂಜೆ ದಾಸೋಹಗೈದಾತ ಅರಳಗುಂಡಿಗೆಯ ಸುತ್ತಮುತ್ತ ಶರಣನ ಹೆಸರಾಂತ ಗುರುಲಿಂಗ ಜಂಗಮ ತ್ರಿಕಾಲ ಪೂಜೆ ದಾಸೋಹಗೈದಾತ ಅರಳಗುಂಡಿಗೆಯ ಸುತ್ತಮುತ್ತ ಶರಣನ ಹೆಸರಾಂತ ಹೊಟ್ಟೆ ಕಿಚ್ಚಿನ ಅಣ್ಣ ತಮ್ಮರಿಗೆ ಆಸ್ತಿಯ ಬಿಟ್ಟಾತ ಹೊಟ್ಟೆ ಕಿಚ್ಚಿನ ಅಣ್ಣ ತಮ್ಮರಿಗೆ ಆಸ್ತಿಯ ಬಿಟ್ಟಾತ ಗಟ್ಟಿ ಮನಸಲಿ ಕರಿಹೊಲ ಬರಿ ಮನಿ ಕನಗಿರಲೆಂದಾತ ಗಟ್ಟಿ ಮನಸಲಿ ಕರಿಹೊಲ ಬರಿ ಮನಿ ಕನಗಿರಲೆಂದಾತ ಯಾರಿವರು ಪಕ್ಕಿಗಳು ತಿನ್ನಲೆಂದು ಬೆಳಸನ್ನು ಬಿಟ್ಟಾತ ಚಿಕ್ಕ ಚಿಕ್ಕ ತಂಕಿಯ ತುಳಿದು ಕಂಡುಗ ರಾಶಿ ಬೆಳೆದಾತ ಹಕ್ಕಿ ಪಕ್ಕಿಗಳು ತಿನ್ನಲೆಂದು ಬೆಳಸನ್ನು ಬಿಟ್ಟಾತ ಚಿಕ್ಕ ಚಿಕ್ಕ ತಂಕಿಯ ತುಳಿದು ಕಂಡುಗ ರಾಶಿ ಬೆಳೆದಾತ ಪಾಲಕನು ಶ್ರೀ ಶರಣ ಬಸವ ಸಾಕ್ಷಾತ್ ಶಿವನು ಶ್ರೀ ಶರಣ ಬಸವ ಮೋಕ್ಷ ನೀಡುವನು ಶ್ರೀ ಶರಣ ಬಸವ ರಕ್ಷಕನಾದನು ಶ್ರೀ ಶರಣ ಬಸವ ಬ್ರಹ್ಮಾಂಡದೊಡೆಯ ಶ್ರೀ ಶರಣ ಬಸವ ಭಕ್ತರ ಕೋಶ ಶ್ರೀ ಶರಣ ಬಸವ ಅರಳಗುಂಡಿಗೆಯ ಶ್ರೀ ಶರಣ ಬಸವ ಕಲಬುರಗಿಗೆ ಬಂದ ಶ್ರೀ ಶರಣ ಬಸವ ಮಹಿಮೆಯ ತೋರಿದ ಶ್ರೀ ಶರಣ ಬಸವ ಕೀರ್ತಿಯ ಪಡೆದ ಶ್ರೀ ಶರಣ ಬಸವ. ಶ್ರೀ ಶರಣಬಸವೇಶ್ವರರ 202ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರಕ್ಕೆ ಆಗಮಿಸಿದ ಭಕ್ತಾದಿಗಳಿಗಾಗಿ ಎಸ್.ಬಿ. ಪಾಟೀಲ್ ಪರಿವಾರದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೆಸಲಾಯಿತು. ದಿವಂಗತ ಅಮಿತ್ ಪಾಟೀಲ್ ಅವರ 5ನೇ ವರ್ಷದ ಸ್ಮರಣಾರ್ಥವಾಗಿ ಶ್ರೀ ಶರಣಬಸವೇಶ್ವರರ 202ನೆಯ ಜಾತ್ರಾ ಮಹೋತ್ಸವಕ್ಕೆ ಕಲಬುರಗಿಗೆ ಆಗಮಿಸುತ್ತಿರುವ ಸಮಸ್ತ ಭಕ್ತಾದಿಗಳಿಗಾಗಿ ಎಸ್.ಬಿ. ಪಾಟೀಲ್ ಪರಿವಾರ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದ ಎದುರುಗಡೆ ಇರುವ ಸ್ಥಳದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ದಿವಂಗತ ಅಮಿತ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕೈಲಾಶ್ ಪಾಟೀಲ್, ಭಾರತೀಯ ಜನತಾ ಪಕ್ಷದ ಕಲಬುರಗಿ ಜಿಲ್ಲಾ ನಗರ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಪಾಟೀಲ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಶಿವಾನಂದ ಪಿಸ್ತಿ ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಇದು ಶರಣಬಸವೇಶ್ವರ ಜಾತ್ರೆ 202 ವರ್ಷ ಹಿಡಿದು ನಡೀತಾ ಇದೆ. ನಮ್ಮ ಮುತ್ತೆಯವ್ರ ಕಾಲ ಇದು ಕಾಲದ ಬರ್ತಾ ಇದೆ. ಇವತ್ತು ನಮ್ಮದು ಎಸ್.ಬಿ. ಪಾಟೀಲ್ ಫ್ಯಾಮಿಲಿ ಕಡಿದು ನಮ್ಮ ಅಮಿತ್ ಅಣ್ಣವರು ಯಾರು ತೀರ್ಕೊಂಡಿದ್ದಾರೆ ಅವ್ರ ಹೆಸರು ಮೇಲೆ 5ನೇ ವರ್ಷ ನಾವು ಅನ್ನದಾಸು ನಡೆಸ್ತಾ ಇರ್ತೇವೆ. ಇದು ಅನ್ನದಾಸು ಯಾಕಂತಂದ್ರೆ ಇದು ಎಲ್ಲರಿಗೆ ಚಲೋ ಅಲ್ಲಿ ಮತ್ತು ಎಲ್ಲರಿಗೆ ಪುಣ್ಯ ಹತ್ತಲಿ ಅಂತ ಇದು ನಮ್ಮ ಮನಿತನ ಯಾವಾಗ ಮಾಡ್ಕೋತ ಬಂದ. ಇದು ನಮ್ಮ ಅಣ್ಣವ್ರಾಗಿ ಶ್ರೀ ಚಂದು ಪಾಟೀಲ್ ಅವರು, ನಮ್ಮ ತಂದೆಯವರಾಗಿ ಬಿ ಜಿ ಪಾಟೀಲ್ ಅವರು, ನಮ್ಮ ಅಣ್ಣವ್ರು ಇವತ್ತೇನೋ ಒಂದು ಯಾವುದಕ್ಕೂ ಕೆಲಸ ಸಲಕ್ಕೆ ಬ್ಯುಸಿ ಆಗಿದೆ, ಬರ್ತಾ ಇದ್ದಾರೆ ಅವ್ರು ಭೀ. ಅದಕ್ಕೆ ಇದು ಎಲ್ಲ ನಮ್ಮ ಎಸ್.ಬಿ. ಪಾಟೀಲ್ ಪರಿವಾರ ಕಡೆದು ನೀವು ಎಲ್ಲರ ಕಡೆ ಸ್ವೀಕಾರ ಮಾಡಬೇಕು. ಇದು ಪ್ರಸಾದ ತೊಗೊಂಡೇ ಹೋಗ್ಬೇಕು ನೀವು. 202ನೇ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಎಸ್.ಬಿ. ಪಾಟೀಲ್ ಗ್ರೂಪ್ ದಿವಂಗತ ಗಳಂಗಪ್ಪ ಪಾಟೀಲ್ ಅವರ ಏನು ಅವರು ಅನ್ನದಾಸೋಹೇ ಒಂದು ಶ್ರೇಷ್ಠ ಅಂತ ಅವರು ನಡೆದಾಡುವ ರೀತಿಯಲ್ಲಿ ಇವತ್ತು ದಿವಂಗತ ಅಮಿತ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ 5ನೇ ವರ್ಷದ ದಾಸೋಹ ನಡೀತಾ ಇದೆ.
ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದಾಸೋಹ ಇಲ್ಲಿ ನೆರವೇರಿಸಲಾಗಿದೆ. ನಮ್ಮ ನಗರ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಅವರು ಈಗ ಬರಬೇಕಾಗಿತ್ತು, ಇನ್ನೇನು ಕೆಲವು ನಿಮಿಷದಲ್ಲಿ ಬರ್ತಾರೆ. ಮತ್ತು ನಮ್ಮ ಶಾಸಕರಾದ ಡಾಕ್ಟರ್ ಬಿ ಜಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಕೈಲಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ದಾಸೋಹ ಆ ಒಂದು ಮನೆತನದ ಪ್ರತಿ ವರ್ಷ ಕೂಡ ನೆರವೇರಿಸ್ತಿದ್ದಾರೆ. ಸಾಕಷ್ಟು ದೇವಸ್ಥಾನಗಳಲ್ಲಿ ಈ ಒಂದು ದಾಸೋಹ ಅವರು ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಇವತ್ತು ಅವರ ಸಹೋದರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಅಮಿತ್ ಪಾಟೀಲ್ ಅವರ 5ನೇ ವರ್ಷದ ಸ್ಮರಣಾರ್ಥವಾಗಿ ಈ ಒಂದು ದಾಸೋಹ ನೆರವೇರಿಸಲಾಗಿದೆ. ಈ ಶರಣ ಭಕ್ತರೆಲ್ಲರೂ ಬಂದು ದಾಸೋಹ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಅನಂತ ಕಳಕಳಿಯ ವಿನಂತಿ ಮಾಡ್ತೇನೆ ನಾನು ಇವತ್ತು. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಇವತ್ತೊಂದು ದಿವಸ ಕಲ್ಯಾಣ ಕರ್ನಾಟಕ ಕಲಬುರ್ಗಿನಾಗ ಶರಣನ ನಾಡಿನಾಗ ಇವತ್ತೊಂದು ದಿವಸ ಶರಣ ಜಾತ್ರೆ ಮಹೋತ್ಸವ ನಿಮಿತ್ತ ನಾವು ನಮ್ಮ ಕುಟುಂಬ ವತಿಯಿಂದ ದಿವಂಗಿತ ಗಳಂಗ್ಲಪ್ಪ ಪಾಟೀಲ್ ಮತ್ತು ದಿವಂಗಿತ ನಮ್ಮ ತಮ್ಮ ಆದ ಅಮಿತ್ ಪಾಟೀಲ್ ಅವ್ರ ಒಂದು ನೆನಪಿಗೆ ಅವ್ರ ಒಂದು ಸ್ಮರಣಪನೆಗೆ ಇವತ್ತಿನ ದಿವಸ ನಾವು 5 ವರ್ಷ ಹಿಡಿದು ದಾಸೋಹ ಹಿಡ್ಕೊಂಡಿದ್ದೆವು. ಇವತ್ತು 5ನೇ ವರ್ಷ ಪ್ರಾರಂಭ ಮಾಡಿದ್ದೆವು. ನಾವು ಹೋದ ಸತಿ 22,000 ಜನಾಗ ನಾವು ಪ್ರಸಾದ ಸೇವೆ ಮಾಡಿದ್ದೆವು. ಈ ಸತಿ ನಮ್ಗೆ 25-30 ಸಾವಿರ ಮೇಲ್ಪಟ್ಟ ಜನ ಬರೋಂಗೆ ಸೇವಾ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಗ್ತದೆ ಅಂತಂದು ಹೇಳಕ್ಕೆ ಬಯಸ್ತೀನಿ. ಪೂರ ಕಲ್ಯಾಣ ಕರ್ನಾಟಕ ಪೂರ ನಾಡಿನ ಜನತೆಗೆ ಇವತ್ತೊಂದು ದಿವಸ ಶರಣ ಜಾತ್ರೆ ಮಹೋತ್ಸವ ಶುಭಾಶಯಗಳು ಕೋರ್ತೀನಿ. ಎಲ್ಲರಿಗೆ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೆ ಅವ್ರವರು ಏನು ಪ್ರಾರ್ಥನೆ ಇದೆ, ಅವ್ರ ಏನು ಸಂಕಲ್ಪ ಇದೆ ಶರಣ ಇವತ್ತು ಅದು ಪೂರೈಸಲಿ ಅಂತಂತೇಳಿ ಮನಪೂರ್ವಕ ಮನವಿ ಮಾಡ್ತೀನಿ ಅಂತಂತ ಹೇಳಿ ಇವತ್ತೊಂದು ದಿವಸ ನಾವು ರಾತ್ರಿಗೆ 11 ಗಂಟೆ 12 ಗಂಟೆವರೆಗೆ ಈ ಸೇವಾ ಮಾಡ್ತೇವೆ. ಮತ್ತು ತುಂಬ ಖುಷಿದ ಸಂಘಟನೆ ಆದ ಇವತ್ತೊಂದು ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಮ್ಮ ಸ್ಟಾಫ್ ಆಗಲಿ, ಹೋಗೋರು ಬರೋರು ಎಲ್ಲರೂ ಈ ಸೇವೆಗೆ ಏನು ಕೈ ಹಚ್ಚಿ ಯಶಸ್ವಿ ಮಾಡ್ತಾರೆ. ಅವ್ರಿಗೆಲ್ಲನೂ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಬೆಳಿಗ್ಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ದಿನಾಂಕ 30ನೇ ಮಾರ್ಚ್ 2024ರಂದು ಬೆಳಗ್ಗೆ 9:30 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಎಂ ಖರ್ಗೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 10 ವರ್ಷ ಆಯ್ತಲ್ಲ ಇವರು ಬಂದು 93-94 ಇಂದ ತೆಗಿತೀನಿ ಅಂತ ಇದ್ದಾರಲ್ಲ, ತೆಗಿಲಿ, ಬೇಡ ಅಂತ ಇಲ್ಲ. ವೇರ್ ಇಸ್ ಯುವರ್ ಅಸೆಸ್ಮೆಂಟ್ ಆರ್ಡರ್? ಪ್ರೊಸೆಸ್ ಎಲ್ಲಿದೆ, ಪ್ರೊಸೀಜರ್ ಎಲ್ಲಿದೆ? ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮಣಿಪುರ್ನಲ್ಲಿ ಮಾಡಿದ ತಕ್ಷಣ ನೀವು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತೀರಾ? ಚುನಾವಣೆ ಘೋಷಣೆ ಆಗೋದಕ್ಕಿಂತ 2 ದಿನ ಮುಂಚೆನೇ ನಮಗೆ ಅಕೌಂಟ್ ಫ್ರೀಸ್ ಮಾಡ್ತೀರಾ? ಯಾವುದೋ ಕುಂಟು ನೆಪ ಹೇಳಿಬಿಟ್ಟು 135 ಕೋಟಿ ರೂಪಾಯಿ ನಿಮ್ಮದು ನೀವೇ ಕಸ್ಕೋತೀರಾ? ನಮ್ಮದು ಏನು, ಯಾಕೆ ಇದು ನಡೀತಾ ಇದೆ ಇವತ್ತು? ಯಾವುದಾದ್ರೂ ಹೌದಪ್ಪ ಯಾವುದಾದ್ರೂ ಆಧಾರಿತ ಮೇಲೆ ಇದ್ದರೆ ಇಲ್ಲ, ಕಂಪ್ಲೀಟ್ಲಿ ಬೇಸ್ಲೆಸ್, ಮ್ಯಾನುಫ್ಯಾಕ್ಚರ್ಡ್. ಈ ಡೈರಿಗಳನ್ನು ಇವರೇ ಪ್ಲಾಂಟ್ ಮಾಡ್ತಾರೆ, ಇವರೇ ರೇಡ್ ಮಾಡ್ತಾರೆ. ನಾನು ಹೇಳ್ದಂಗೆ ಈ CBI, IT, ED BJPಯ ಮುಂಚೂಣಿ ಘಟಕಗಳಾಗಿದ್ದೆ.
BJP ಯುವ ಮೋರ್ಚಾ ನಿಷ್ಕ್ರಿಯ, SC ಸೆಲ್ ನಿಷ್ಕ್ರಿಯ, ST ಸೆಲ್ ನಿಷ್ಕ್ರಿಯ, ಮಹಿಳಾ ಮೋರ್ಚಾ ನಿಷ್ಕ್ರಿಯ. ಏನಾದರೂ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಕೆಲಸ ಮಾಡ್ತಾ ಇರೋದು ಯಾವುದಾದ್ರೂ ಪ್ರಾಮಾಣಿಕರಾಗಿದ್ದರೆ ಈ 3 ಸಂಸ್ಥೆಗಳು. BJPಗೆ ಯಾರು ಕೆಲಸ ಮಾಡ್ತಾ ಇದ್ರೆ ಈ 3 ಸಂಸ್ಥೆಗಳು, ಸುಮ್ಮನೆ ಹೆಸರಿಗೆ ಬೇರೆದಲ್ಲ. ನಮ್ಮ ಪ್ರಶ್ನೆ ಭಾಳ ಸರಳವಾಗಿದೆ. ಯಾಕೆ ಇದು ಈ ಮಾನದಂಡಗಳು ಬರೀ ನಮ್ಮ ಮೇಲಿದೆ? ಯಾಕೆ ಖುದ್ದು BJP ಮೇಲಿಲ್ಲ? IT, ED, CBI ಎಲ್ಲ ಸ್ವತಂತ್ರವಾಗಿ ನಡೀತಾ ಇದೆ ಅಂತ ನಾವು ಹೇಳ್ಬೋದಾ ಇವತ್ತು? ಇದು ಮಾಹಿತಿ ಇಟ್ಸ್ ಅವೈಲೇಬಲ್ ಆನ್ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್. ಮತ್ತು ಈಗ ಯಡಿಯೂರಪ್ಪ ಅವರಿದ್ದಾಗ ಡೈರಿ ಸಿಕ್ಕಿತ್ತಲ್ಲ, ಏನಾಯಿತು? ಜೇನ್ ಡೈರೀಸ್ ಏನಾಯಿತು? ಸಹಾರಾ ಡೈರೀಸ್ ಏನಾಯಿತು? ಬಿರ್ಲಾ ಡೈರೀಸ್ ಏನಾಯಿತು? ಬಂಗಾರು ಲಕ್ಷ್ಮಣ್ ಕನ್ವಿಕ್ಷನ್ ಆಗಿತ್ತಲ್ಲ, ಅವ್ರು ಪೀನಲೈಸ್ ಆಗಿದ್ರಲ್ಲ, ಏನಾಯಿತು? ಈಶ್ವರಪ್ಪ ಅವ್ರ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಸಿಕ್ಕಿತ್ತಲ್ಲ, ಏನಾಯಿತು? ಯಾರ್ಯಾರು BJP ಸೇರ್ತಾರೆ ಆ ಪಕ್ಷಗಳು ಮತ್ತು ಆ ವ್ಯಕ್ತಿಗಳೆಲ್ಲರೂ ಏನು ದುಲಾ ಆಗಿಬಿಡ್ತಾರೆ. ನಿನ್ನೆ ನೋಡಿ ಪ್ರಫುಲ್ ಪಟೇಲ್ ಅವ್ರ ಮೇಲೆ ಇದ್ದಂಥ ಕೇಸು 8 ತಿಂಗಳಾಗಿದೆ. BJP ಸೇರಿದ ತಕ್ಷಣ CBI ಕೇಸ್ ಎಲ್ಲ ವಾಪಸ್ ಇವತ್ತು. ಹಾಂ, ಮತ್ತು ಇವತ್ತು ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ? ಅವರು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅಂತ ಅವರು ನಡೆಸೋದು ಜಿಮ್ಮೆದಾರಿ ಇಲ್ವಾ ಅವ್ರದ್ದು? ಅವರು ತಾನೇ ಗ್ಯಾರಂಟಿಯರು, ನಮಗೆ ಫ್ರೀ ಆ್ಯಂಡ್ ಫೇರ್ ಪಾರದರ್ಶಕವಾಗಿ ನಡೆಸ್ಕೊಡ್ಬೇಕು, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡಬೇಕು ಎಲೆಕ್ಷನಿಗೆ. ಅವ್ರು ಯಾಕೆ ಸುಮ್ಮನಿದ್ದಾರೆ? ಇವತ್ತು ನೋಡಿ ಹೇಗೆ ನಿಮ್ಮ ಡೆಲ್ಲಿ CMಗೆ ಅವ್ರು ಅರೆಸ್ಟ್ ಮಾಡಿದ್ದಕ್ಕೆ ಅಮೇರಿಕಾದಿಂದ ಇವತ್ತು ಸಂದೇಶ ಕಳಿಸ್ತಾರೆ ಇಂಡಿಯಾಗೆ, ನಿಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ, ನೀವು ಏನೇನು ಮಾಡ್ತಾ ಇದ್ದೀರಾ ಜಾಗೃತಿಯಿಂದ ಮಾಡ್ತಾ ಇದ್ದೀರ ಅಂತ ನಾವು ಭಾವಿಸ್ತಾ ಇದ್ದೇವೆ. ಜರ್ಮನಿಯಿಂದ ಮೆಸೇಜ್ ಬರ್ತದೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಗ್ಗೆ. ಎಂಥ ದುರ್ದೈವ ನೋಡಿ. ನಿನ್ನೆ ಯುನೈಟೆಡ್ ನೇಷನ್ಸ್ ಕೂಡ ಹೇಳಿದೆ, ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರನ್ನ ತಾವೆಲ್ಲ ಹೀಗೆ ಕಿರುಕುಳ ಕೊಟ್ಟರೆ ಅಥವಾ ನೀವು ಅರೆಸ್ಟ್ ಮಾಡಿದ್ರೆ ಯಾವುದೇ ಒಂದು ಸೂಕ್ತವಾದಂಥ ಅಥವಾ ಬಲವಾದಂಥ ಸಾಕ್ಷಿ ಇರಲಾರ್ದೆ ಚುನಾವಣೆ ಸಂದರ್ಭದಲ್ಲಿ ಹೀಗೆಲ್ಲ ಮಾಡಿದ್ರೆ ಅನುಮಾನಕ್ಕೆ ಆಸ್ಪದ ನೀಡುತ್ತೆ, ದಯವಿಟ್ಟು ಜಾಗೃತರಿರಿ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದ್ದೇವೆ. ಯಾರಿಗೆ? ನಮಗ ನೋಡಿ, ಅವ್ರ ಇಂಟರ್ನಲ್ ಅಸೆಸ್ಮೆಂಟ್ ಈಸ್ ಬಿಲೋ 2, ದೇರ್ ಇಂಟರ್ನಲ್ ಅಸೆಸ್ಮೆಂಟ್ ಈಸ್ ಬಿಲೋ 200. ಅದಕ್ಕೆ ಇವರು ಅವ್ರ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಲಿಕ್ಕೆ ಇದು ಮಾಡ್ತಾ ಇರೋದು. ನೀವೇ ಹೇಳಿ ಸರ್, ಇಲ್ಲಿ ಏನಾದರೂ ಆಗಿದೆಯಾ ಕೆಲಸ ಕರ್ನಾಟಕದಲ್ಲಿ? ಯಾರಾದರೂ ಕೆಲಸದ ಬಗ್ಗೆ ಮಾತಾಡ್ತಾರಾ ಇಲ್ಲಿ? ಬರೇ ಏನು ಗಾಳಿನಲ್ಲಿ ಗುಂಡು ಹೊಡೆಯೋದೇ ಆಗಿದೆ. ಇಂಥ ಒಂದು ಕೆಲಸ, ಇಂಥ ಒಂದು ಯೋಜನೆ, ಇಂಥ ಒಬ್ಬ ವ್ಯಕ್ತಿಗೆ ತಲುಪಿದೆ ಅಂತ ಹೇಳಿರೋದು ಕೇಳಿದ್ದೀರಾ ಎಲ್ಲನ? ಅಬ್ಸಲ್ಯೂಟ್ಲಿ ನಾಟ್. ಬರೇ ಸುಳ್ಳು ಹೇಳ್ಕೊಂಡು ಅವ್ರು ಒಂದೇನು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾ ಒಂದು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೇಳಿದ್ದನ್ನು ಗೊಬೆಲ್ಸ್ ಥಿಯರಿ ಅಂತಾರೆ, ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ದಾರೆ. ಎನಿವೆ, ನಮ್ಮ 150 ಬರುತ್ತೆ. ಅದು ನಮ್ಮದು 170, 180 ಬರುತ್ತೆ. ಕಾಂಗ್ರೆಸ್ದು, ಇಂಡಿಯಾ ಅಲಯನ್ಸ್ ಎಲ್ಲ ಸೇರಿ ಬರುತ್ತೆ. ಅದಕ್ಕೆ ಸರ್ಕಾರ ಮಾಡ್ತೀವಿ, ಕರಿತೀವಿ ನಿಮಗೂ ಪ್ರಮಾಣ ವಚನಕ್ಕೆ. ನೋಡಿ, ಪ್ರಾಕ್ಟಿಕಲಿ ಇಂಡಿಯಾ ಅಲಯನ್ಸ್ ಇದೆ, ವಿ ವಿಲ್ ಡೂ ಇಟ್. ಎಲ್ಲರೂ 545 ಗೆಲ್ಲಕ್ಕೆ ನಾವು ಮಾಡ್ತಾ ಇರೋದು. ನಮ್ಮದು 200 ಬರ್ತದೆ. ನಾವು ಹೇಳ್ತೀವಲ್ಲ, ಡೆಲ್ಲಿಗೆ ಬನ್ನಿ ತಾವೆಲ್ಲ. ಈ ಕಲಬುರಗಿ ಲೋಕಸಭಾ ಚುನಾವಣೆ ಏನಿದೆ, ಇದು ಸ್ವಲ್ಪ ಭಾಳಷ್ಟು ಜನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಈ ಚುನಾವಣೆ ಇರೋದು ಪ್ರಿಯಾಂಕ್ ಖರ್ಗೆ ವರ್ಸಸ್ ಉಮೇಶ್ ಜಾಧವ್, ಅಲ್ಲಂ ಪ್ರಭು ವರ್ಸಸ್ ಉಮೇಶ್ ಜಾಧವ್ ಅಥವಾ BG ಪಾಟೀಲ್ ವರ್ಸಸ್ ಅಲ್ಲಂ ಪ್ರಭು ಅಂತ ಅಲ್ಲ. ಇದು ಈ ಚುನಾವಣೆ ಇರೋದು ಕಲಬುರಗಿಯ ಅಭಿವೃದ್ಧಿ ಬಗ್ಗೆ. ನಾವು ಭಾಳ ಸರಳವಾದಂಥ ಪ್ರಶ್ನೆಗಳು ಲಾಜಿಕಾಗಿ ಕೇಳ್ತಾ ಇದ್ದೀವಿ BJPಯವರಿಗೆ ಮತ್ತು ನಮ್ಮ ಚಿಂಚೋಳಿ ಸಂಸದರಿಗೆ. ಏನು ಮಾಡಿದ್ದೀರಾ ಅಪ್ಪ ನೀವು ಕಲಬುರಗಿ ಜನರಿಗೆ, ಕಲಬುರಗಿಗೆ ಅಂತ ಅವರು ಉತ್ತರ ಕೊಡೋದು ಬಿಟ್ಟು, ನಮ್ಮ MP ಅವರು ಕಲಬುರಗಿ MP ಥರ ಇರಬೇಕಪ್ಪ, ಯು ಹ್ಯಾವ್ ರೀಪ್ಲೇಸ್ಡ್ ಮಿಸ್ಟರ್ ಖರ್ಗೆ ಅಂತವ್ರನ್ನ ನೀವು ಬೀಳಿಸಿ ನೀವು MP ಇದ್ದರೆ ಆ ಲೆವೆಲ್ಲಿಗೆ ಇರಬೇಕು ನೀವು. ಅದು ಇದು ಬಿಟ್ಟು ನೀವು ಮೋದಿ ಅಭಿಮಾನಿ ಸಂಘದ ಬಳಗದ ಅಧ್ಯಕ್ಷನಾಗಿ ನೀವು ವರ್ತನೆ ಮಾಡಿದ್ರೆ ಹೇಗಾಗುತ್ತೆ ಹೇಳಿ?
ನನಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಸಂಸದರು ನಮ್ಮದು ಯಾರ್ಯಾರು ಆರಿಸಿ ಕಳಿಸಿದ್ರು 25-26 ಜನರು ಕರ್ನಾಟಕಕ್ಕೆ ಏನು ಮಾಡಿದ್ದೀವಿ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ, ಏನಾದರೂ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂದರೆ ಏನು ಹೇಳೋದೇ ಇಲ್ಲ. ಈ ಮೋದಿ ಅಭಿಮಾನಿ ಬಳಗದ ಘಟಕದ ಅಧ್ಯಕ್ಷರುಗಳ ಥರ ಆಡ್ತಾರೆ ಇವರು. ಏನಾದರೂ ಉತ್ತರ ಕೊಡಿ ಅಂದರೆ ಕೊಡ್ಲಿಕ್ಕೆ ತಯಾರಿಲ್ಲ. ನಾವು ಸಿಂಪಲ್ ಕೇಳ್ತಾ ಇದ್ದೀವಿ, ನಮ್ಮ ಲೆಕ್ಕ ನಾವು ಕೊಡ್ತೀವಿ, ನಿಮ್ಮ ಲೆಕ್ಕ ನೀವು ಕೊಡಿ ಅಂತ. ಜನರ ಮುಂದೆ ಹೋಗೋಣ, ಜನರು ತೀರ್ಮಾನ ತಗೊಳ್ಳಿ. ನಮ್ಮ ಲೆಕ್ಕ ಸರಿ ಅನ್ನಿಸಿದ್ರೆ ನಮ್ಗೆ ವೋಟ್ ಮಾಡ್ತಾರೆ, ನಿಮ್ಮ ಲೆಕ್ಕ ಸರಿ ಇದ್ದರೆ ನಿಮ್ಗೆ ವೋಟ್ ಮಾಡ್ತಾರೆ ಅಂತ. ಮೊನ್ನೆ ನಾನು ಯಾವುದಕ್ಕೂ ಹೇಳಿದ್ದಕ್ಕೆ ಮೊನ್ನೆ ಪಾಪ ಜಾಧವ್ ಅವರು ಭಾಳ ಸಿಟ್ಟು ಮಾಡ್ಕೊಂಡ್ರಂತ ಮಾಧ್ಯಮವ್ರ ಮುಂದೆ ಮತ್ತೆಲ್ಲ ಅವ್ರ ಕಾರ್ಯಕರ್ತರು. ನಾವು ಕೇಳಿದ್ದೇನಪ್ಪ 50 ಬೇಡ 5 ಹೇಳಿಬಿಡ್ರಿ ಅಂತ. ಪ್ರಿಯಾಂಕರ್ಗೆ ನೀನು ಯಾವುದಾದ್ರೂ ಬಿಲ್ಡಿಂಗ್ ಮಾಡಿದ್ದೆ? ಹೌದು ಮಾಡಿದ್ದೀನಪ್ಪ, ಇಲ್ಲಿ ಪಕ್ಕದಲ್ಲೇ ಇದೆ ಅಂತ ತೋರಿಸ್ಬೋದು. ಅಂಥದ್ದು ಯಾವುದಾದ್ರೂ ಇದೆಯೇನ್ರಿ ಅಂತ ಕೇಳಿದ್ದಕ್ಕೆ 5 ಅಲ್ಲ 50 ಇದೆ ಅಂತ ಹೇಳಿದ್ರು ಅವರು. ಭಾಳ ಸಂತೋಷ. 50 ಎಲ್ಲಿದೆ ಬೇಡ, ನಾನು 5 ಕೊಡಿ ಅಂತ ಇದ್ದೀನಿ. ಏನು ತೋರಿಸ್ತಾ ಇದೆ ಅಂತ ನೀವು ತೀರ್ಮಾನ ಮಾಡಿಬಿಡ್ಬೇಕು. ಬಿ ಜೆ ಪಿಯವ್ರಿಗೆ ಏನಾಗ್ಬಿಟ್ಟಿದೆ, ಅವರು ಯಾವುದಕ್ಕೆ ಉತ್ತರ ಕೊಡಬೇಕು ಯಾವುದಕ್ಕೆ ಉತ್ತರ ಕೊಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊಂದಲದಲ್ಲಿದ್ದಾರೆ. ನೀವೇ ನನಗೆ ಈ ಲೆಟರ್ ಕಳಿಸಿದ್ರಿ. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು 10/2/2024. ಇದು ಅವ್ರ ಲೆಟರ್ ಹೆಡ್, ನಮ್ಮ ಜಿಲ್ಲಾಧ್ಯಕ್ಷರ ಲೆಟರ್ ಹೆಡ್. ನಾವು ಭಾಳ ಗೌರವಿಸ್ತೀವಿ, ಯಾಕಂದರೆ ಅವರು ಆಡಳಿತದಲ್ಲಿದ್ದಾರಲ್ಲ, ಅವರು ನ್ಯಾಷನಲ್ ಪಾರ್ಟಿ, ಅವರೊಬ್ಬ ಜಿಲ್ಲಾ ಅಧ್ಯಕ್ಷರು ಬಂದು ನಮ್ಮ ಕಚೇರಿಗೆ ಒಂದು ಲೆಟರ್ ಕೊಟ್ಟರೆ ವಿ ಟೇಕ್ ಇಟ್ ಸೀರಿಯಸ್ಲಿ, ಬಿಕಾಸ್ ವಿ ಆರ್ ಆಲ್ಸೋ ಆನ್ಸರಬಲ್ ಆ್ಯಸ್ ಗೌರ್ಮೆಂಟ್, ಆಲ್ಸೋ ವಿ ಆರ್ ಆನ್ಸರಬಲ್ ಆಸ್ ಅಪೋಸಿಷನ್ ಆಲ್ಸೋ ದೇರ್. ಅವರೇನು ಕೇಳಿದರೆ, ತಮ್ಮ ಸರ್ಕಾರದ ಅಧಿಕಾರ ಬಂದು 8 ತಿಂಗಳು ಗತಿಸಿದ್ದರು, ಕಲಬುರಗಿ ಜಿಲ್ಲೆ ಮೂಲಭೂತ ಸೌಕರ್ಯ ಕಾಮಗಾರಿ ಬಗ್ಗೆ ತಿಳಿಸಿ ಅಂತ ಇಲ್ಲ, ಹಾಗೆ ಅಭಿವೃದ್ಧಿ ಬಗ್ಗೆ ಇದೆಲ್ಲ ಲೆಟರ್ ನಿಮ್ಮ ಹತ್ರ ಇದೆ. 10/2 ಅವರು ಈ ಲೆಟರ್ ಕೊಟ್ಟರು. 12/2 ನಾನು ಬಸ್ ಮುಗಿಟ್ಟೆ ಅವ್ರ ಮುಂದೆ. ನಾವು ದಯವಿಟ್ಟು ಯಾಕೆ ನೀವು ಬರೀ 8 ತಿಂಗಳು ಕೇಳ್ತೀವಿ, ನೀವು ಯಾವಾಗ ನೀವು ಬಿ ಜೆ ಪಿಯವ್ರು ಯಾವಾಗಲೂ 75 ವರ್ಷದ ಲೆಕ್ಕ ಕೇಳ್ತೀರಲ್ಲ, 75 ವರ್ಷದ ಲೆಕ್ಕ ಕೊಡೋಕ್ಕೆ ನಿಮಗೆ ಒಂದು ಪ್ರವಾಸ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು, ಅದು ಪ್ರಗತಿ ರಥ ಅಲ್ಲ, ಪ್ರಗತಿ ರಥ ಅಂದ್ಬಿಟ್ಟು ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಹೋಗಿ ನಿಲ್ಸ್ರು ಅವ್ರ ಕಚೇರಿ ಮುಂದೆ. ಏರ್ಲೇ ಇಲ್ಲ ಬಸ್ಸು. ನೀವು ತೀರ್ಮಾನ ಮಾಡಿ, ನೀವು ಹಿಟ್ ಆ್ಯಂಡ್ ರನ್ ಮಾಡೋಕ್ಕೆ ಹೋಗಬೇಡಿ. ನೀವು ಪ್ರಗತಿ ಏನಾಗಿದೆ ಅಂತ ಕೇಳ್ತೀರಾ, ತೋರ್ಸೋಕ್ಕೆ ಬಸ್ ಕಳಿಸಿದ್ರೆ 10, ಮತ್ತು ನೀವು ಕೇಳೋದನ್ನು ನಿಲ್ಲಿಸ್ರಿ, ಅಥವಾ ನಿಮಗೆ ಒನ್ಸ್ ಆ್ಯಂಡ್ ಫಾರ್ ಆಲ್ ನಾವು ನಿಮ್ಗೆ ಲೆಕ್ಕ ಕೊಡೋಕೆ ರೆಡಿ ಇದ್ದೀವಿ. ಕಲಬುರಗಿ ಜಿಲ್ಲೆಯಾದ್ಯಂತ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುವ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿರುವಂತಹ ಬಿ ಫೌಜಿಯಾ ತರನ್ನುಮ್ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ಜಿಲ್ಲೆಯ ಪತ್ರಕರ್ತರಿಗಾಗಿ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಸಾರ್ವತ್ರಿಕ ಲೋಕಸಭೆ ಚುನಾವಣೆ ಘೋಷಣೆಯಾಗಿ ಪ್ರಸ್ತುತ ಕಲಬುರಗಿ ಜಿಲ್ಲೆಯಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುವ ಹಿನ್ನೆಲೆಯಲ್ಲಿ ಕಾಸಿಗಾಗಿ ಸುದ್ದಿ, ಜಾಹೀರಾತು ಪೂರ್ವಾನುಮತಿ ಹಾಗೂ ಜಿಲ್ಲಾ ಮಾಧ್ಯಮ ಪ್ರಮಾಣೀಕರಣ ಮತ್ತು ಕಣ್ಗಾವಲು ಸಮಿತಿ ಕಾರ್ಯನಿರ್ವಹಣೆಯ ಕುರಿತು ದಿನಾಂಕ 30 ಮಾರ್ಚ್ 2024 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕಲಬುರಗಿ ಜಿಲ್ಲೆಯ ಪತ್ರಕರ್ತರಿಗಾಗಿ ತರಬೇತಿ ಕಾರ್ಯಾಗಾರವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಐಎಎಸ್, ಡಿಸಿಪಿ ಕನಿಕಾ ಸಿಕ್ರಿವಾಲ್ ಐಪಿಎಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದ್ರ ಬಗ್ಗೆ ತಮ್ಗೆ ಏನಾದರೂ ಮಾಹಿತಿ ಇದ್ರೂ ತಾವು ಮಾತಾಡ್ಬೋದು. ಈ ಎಲೆಕ್ಷನ್ ತರಬೇತಿ ಕೊಡೋದ್ರ ಬಗ್ಗೆ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಮಾಹಿತಿ ಮತ್ತು ಕೊಟ್ಟಿರೋರು ಶಶಿಕರ್ ರೆಡ್ಡಿ ಇದ್ದಾರೆ. ಅವರಿಗೆ ಈ ಒಂದು ತರಬೇತಿ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಗೆ ಸ್ವಾಗತ ಕೋರ್ತೀನಿ. ಅದೇ ರೀತಿ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ, ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಏನು ಆಸ್ ಎ ಮೀಡಿಯಾ, ಪ್ರಿಂಟ್ ಮೀಡಿಯಾ ಒಬ್ಬ ವರದಿಗಾರನಾಗಿ ಯಾರೋ ಅದರಲ್ಲಿ ನಮ್ಮ ಫ್ರೆಂಡೇ ಇರಬಹುದು, ಯಾರೋ ನಮ್ಮ ರಿಲೇಟಿವ್ಸೇ ಇರಬಹುದು, ವಸ್ತುನಿಷ್ಠವಾಗಿ ಬರೀಬೇಕಾದ್ರೆ ನಮ್ಮ ಪಾತ್ರ ಏನು, ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಗಳು, ಗೈಡ್ ಲೈನ್ಸು, ಕಾನೂನು ಎಲ್ಲ ಇರ್ತವೆ. ಅದೆಲ್ಲ ಬಿಟ್ಟು ನಮ್ಮೊಳಗೆ ಒಬ್ಬ ಇರ್ತಾರಲ್ಲ, ನಿಜವನ್ನು ಹೊರಗೆ ತರಬೇಕು ಅನ್ನುವಂತಹ ಏನು ಇದಿರ್ತದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನಾವು ಒಂದು ಅರ್ಧ ಗಂಟೆ ಚರ್ಚೆ ಮಾಡೋಣ. ಆಗ್ಬೋದಾ? ಇಂಟ್ರಾಕ್ಟ್ ಮಾಡ್ತೀರಾ? ಮಾತಾಡ್ತೀರಾ? ನಾನೇನೋ ಹೇಳ್ತೀನಿ, ನಾನು ಚುನಾವಣಾ ಆಯೋಗದ ಪರವಾಗಿ ಹೇಳ್ತಿದ್ದೀನಿ. ನಾನು ಆಡಳಿತ ಪಕ್ಷ, ನೀವು ವಿರೋಧ ಪಕ್ಷ, ಈ ತರ ಏನು ಅಟ್ಮಾಸ್ಫಿಯರ್ ಬೇಡ.
ನಾನು ಕಳೆದ 17 ವರ್ಷಗಳಿಂದ ಚುನಾವಣಾ ಆಯೋಗದ ಜೊತೆ ವರ್ಕ್ ಮಾಡ್ತಾ ಇದ್ದೇನೆ. ಆಸ್ ಎ ಟ್ರೈನರ್ ಅಂತ ಇದ್ದೆ, ಮಾಸ್ಟರ್ ಟ್ರೈನರ್ ಅಂತ. ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಸೆಲೆಕ್ಟ್ ಮಾಡಿದ್ರು. ಈಗ ನ್ಯಾಷನಲ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕೆಲಸ 4 ತಿಂಗಳಾಯ್ತು ಶುರುವಾಗಿದೆ. ಅಂದರೆ ಶ್ರೀನಗರದಿಂದ ಹಿಡಿದು ಮೊನ್ನೆ ಲಾಸ್ಟ್ ತ್ರಿಶೂರ್ವರೆಗೆ ಸುಮಾರು 65 ಸೆಂಟರ್ಗಳಿಗೆ ಹೋಗಿ ಇಡೀ ಭಾರತದ ತುಂಬ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪಗಳಿಗೆ ಅಷ್ಟೇ ಹೋಗಿಲ್ಲ, ಎಲ್ಲ ಕಡೆ ಹೋಗಿದ್ದೀವಿ. ಮೀಡಿಯಾದಲ್ಲಿ ನಾವು ನ್ಯೂಸ್ ಹಾಕಬೇಕಾದ್ರೆ ಒಂದು ಫ್ರೀ ಮತ್ತು ಫೇರ್, ಒಂದು ಅನಥಿಕಲ್ ಆಗಿ ಒಬ್ಬರಿಗೆ ಜಾಸ್ತಿ ಏನೋ ಅನ್ಫೇರ್ ಅಡ್ವಾಂಟೇಜ್ ಸಿಗಬಾರ್ದು, ಒಂದು ಈಕ್ವಲ್ ಆಗಿ ಗ್ರೌಂಡ್ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಸಲ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಈಗೋಸ್ಕರ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ, MCMC ಅಂತ ನಾವು ಹೇಳ್ತೀವಿ, ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂತ. ಯಾವುದೇ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ನ್ಯೂಸ್ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ, ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಪ್ರಯರ್ ಸರ್ಟಿಫಿಕೇಶನ್ ಬೇಕಾಗುತ್ತೆ. ಇದು MCMC ಪ್ರಿಂಟ್ ಮೀಡಿಯಾಕ್ಕೆ ಹಂಗೆ ಆಗಲ್ಲ, ಆದರೆ ಸೈಲೆನ್ಸ್ ಪೀರಿಯಡ್ ಇರುತ್ತೆ ಪೊಲಿಟಿಕಲ್, ಅವಾಗ ಹಂಗಾಗುತ್ತೆ. ಸಾಮಾನ್ಯವಾಗಿ ಅದು ಯಾವ ಹಾಕಲ್ಲ, ಬಟ್ ದಟ್ ಇಸ್ ದ ರೂಲ್. ದಟ್ ಏನಾದರೂ ಹಾಕಬೇಕಾದ್ರೆ ಪೊಲಿಟಿಕಲ್ ನೇಚರ್ ಏನಾದರೂ ಇದ್ರೆ ನಮ್ಮ ಡಿಸ್ಟ್ರಿಕ್ಟ್ MCMC ಕಮಿಟಿದು ಪ್ರಯರ್ ಸರ್ಟಿಫಿಕೇಶನ್ ಬೇಕಾಗುತ್ತೆ, ಪ್ರಯರ್ ಅಪ್ರೂವ್ ಬೇಕಾಗುತ್ತೆ. ಈ MCMC ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬರೀ ಇಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ನ್ಯೂಸ್, ಅದೇ ನಮ್ದು ಎಲೆಕ್ಟ್ರಾನಿಕ್ ಮೀಡಿಯಾ ಜೊತೆಗೆ ರೇಡಿಯೋ ಇರ್ಬೋದು, ಸೋಷಿಯಲ್ ಮೀಡಿಯಾ ಕೂಡ ಬರುತ್ತೆ, ಬಲ್ಕ್ ಮೆಸೇಜ್ ಕೂಡ ಬರುತ್ತೆ. ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಗ್ರೂಪ್ ಇದಾವೆ ಈಗ, ಅದೆಲ್ಲ ಬರ್ತದೆ ಅದರಲ್ಲಿ. ಜೊತೆಗೆ ನೀವು ಲಾಸ್ಟ್ ಇಯರ್ ಕೂಡ ನೋಡಬೇಕು, ಬಹಳಷ್ಟು ಕಡೆ ವಿಡಿಯೋ ವೇನ್ ಕೂಡ ಬಳಸ್ತಾರೆ ಈಗ. ಆ ವಿಡಿಯೋ ವೇನ್ಗೋಸ್ಕರ ಪರ್ಮಿಷನ್ ಕೇಳ್ತಾರೆ, RTO ವೆರಿಫೈ ಮಾಡ್ತಾರೆ. ಆದ್ರೆ ಆ ವಿಡಿಯೋ ವೇನ್ ನಲ್ಲಿ ಯಾವ ತರ ಕಂಟೆಂಟ್ ನಾವು ಬಳಸ್ತೀವಿ, ಆ ಪ್ರತಿಯೊಂದು ಕಂಟೆಂಟ್ ಡಿಸ್ಟ್ರಿಕ್ಟ್ MCMC ಇಂದ ಅನುಮೋದನೆ ತಗೊಳ್ಬೇಕಾಗುತ್ತೆ. ಯಾಕೆ ತಗೊಳ್ಬೇಕಾದ್ರೆ ಬಹಳ 2 ಉದ್ದೇಶ ಇದೆ. ಒಂದು MCC ವೈಲೇಷನ್ ಇರಬಾರ್ದು, ಎರಡನೇದು ಎಕ್ಸ್ಪೆಂಡಿಚರ್ ಸರಿಯಾಗಿ ಬುಕ್ ಆಗಬೇಕು. ಎಕ್ಸ್ಪೆಂಡಿಚರ್ ಬಗ್ಗೆ ನಾವು ಸರಿಯಾಗಿ ಹೇಳ್ಬಿಡ್ತೀವಿ ಫಸ್ಟ್. ಯಾಕಂದ್ರೆ ಎಕ್ಸ್ಪೆಂಡಿಚರ್ ಪ್ರತಿಯೊಂದು ವಿಷಯದ ಬುಕ್ ಆಗಬೇಕಾಗುತ್ತೆ, ಅಕೌಂಟಿಂಗ್ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ, ನಾವು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಸ್ಟೇಜ್ ಎಷ್ಟು ಚೇರ್ ಇದಾವೆ, ಎಷ್ಟು ಜನ ಬಂದಿದ್ದಾರೆ, ಊಟ ಕೊಟ್ಟಿದ್ದಾರೆ ಇಲ್ವಾ, ಎಷ್ಟು ಬೇಕು, ಎಲ್ಲ ನಮ್ಮಲ್ಲಿ ಕರೆಕ್ಟಾಗಿ ಬೇಕಾಗುತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ನಮಗೆ ಇದು ಚಾಲೆಂಜಿಂಗ್ ಇದೆ, ಹೊಸ ಚಾಲೆಂಜ್ ಇದೆ. ಸೋಷಿಯಲ್ ಮೀಡಿಯಾ ಏನಾಗುತ್ತೆ, ಬಹಳಷ್ಟು ಅಡ್ವರ್ಟೈಸ್ಮೆಂಟ್, ಅನ್ಅಕೌಂಟೆಡ್ ಮನೆಯಲ್ಲಿ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ನೋಟ್ಸ್ ಇರ್ಬೋದು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಏನಾದ್ರು ಕಂಟೆಂಟ್ ಇದ್ರೆ ವಿಚ್ ಇಸ್ ಪೊಲಿಟಿಕಲ್ ಇನ್ ನೇಚರ್ ಫಾರ್ ಅಡ್ವರ್ಟೈಸ್ಮೆಂಟ್ ತರ ಇದ್ರೆ ಅದಕ್ಕೆ ಕೂಡ MCMC ಕಮಿಟಿದು ಅಪ್ರೂವಲ್ ಬೇಕಾಗುತ್ತೆ. ಅದರಲ್ಲಿ ನಾವು ಎಕ್ಸ್ಪೆಂಡಿಚರ್ ನೋಡ್ಬೇಕಾದ್ರೆ ಅವ್ರು ಯಾರು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಕಂಟೆಂಟ್ ಕ್ರಿಯೇಟ್ ಮಾಡುವಾಗ ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು, ಎಡಿಟ್ ಮಾಡುವಾಗ ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು, ಆ ಅಕೌಂಟ್ ಮ್ಯಾನೇಜ್ ಮಾಡೋರಿಗೆ ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದಾರೆ, ಇದೆಲ್ಲ ಎಕ್ಸ್ಪೆಂಡಿಚರ್ ಕೌಂಟ್ ಮಾಡಬೇಕಾಗುತ್ತೆ. ಇಟ್ಸ್ ಚಾಲೆಂಜಿಂಗ್ ರೀಸೆಂಟ್ ಡೆವಲಪ್ಮೆಂಟ್. ಹಾಗಾಗಿ ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಸೆಲ್ ಅಂತ ಡೆವಲಪ್ ಮಾಡಿದ್ವಿ. ಅವರು ಈ ವಿಷಯ ಬಗ್ಗೆ ಬಹಳ ಗಮನ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು MCMC ಇಂದ ಅಪ್ರೂವಲ್ ಕೊಡ್ಬೇಕಾದ್ರೆ ಕೆಲವೊಂದು ವಿಷಯ ಚೆಕ್ ಮಾಡ್ತೀವಿ. ಒಂದು, ಬೇರೆ ದೇಶದ್ದು ಕ್ರಿಟಿಸಿಸಮ್ ಇರಬಾರ್ದು, ಒಂದು ರಿಲಿಜಿಯಸ್ ಅಥವಾ ಪ್ಲೇಸ್ ಆಫ್ ವರ್ಶಿಪ್ ಬಗ್ಗೆ ಮೆನ್ಷನ್ ಇರಬಾರ್ದು, ಬಳಸಬಾರ್ದು. ಡಿಫೆನ್ಸ್ ಪರ್ಸನಲ್ ಬಗ್ಗೆ ಯಾವುದೇ ರೆಫರೆನ್ಸ್ ಅಥವಾ ಇರಬಾರ್ದು. ಯಾರಾದ್ರೂ ಪೊಲಿಟಿಕಲ್ ಲೀಡರ್ ಪ್ರೈವೇಟ್ ಲೈಫ್ ಬಗ್ಗೆ ಅದರಲ್ಲಿ ಮೆನ್ಷನ್ ಆಗಬಾರ್ದು. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಇರುವಂತ ವಿಷಯ ಬಗ್ಗೆ ಯಾರು ಮೆನ್ಷನ್ ಆಗಬಾರ್ದು ಈ ತರ ಅಡ್ವರ್ಟೈಸ್ಮೆಂಟ್ ನಲ್ಲಿ. ವೈಲೆನ್ಸ್ ಇನ್ಸೈಟ್ ಆಗೋದಂತ ವಿಷಯ ಅದರಲ್ಲಿ ಇರಬಾರ್ದು. ನಮ್ಮ ದೇಶದ ಯೂನಿಟಿ ಸೊವರೆನಿಟಿ ಬಗ್ಗೆ ಏನು ಕಮೆಂಟ್ ಆಗಬಾರ್ದು. ಒಂದು ಒಬ್ಸಿನ್ ಅಥವಾ ಡಿಫೆಮೇಟರಿ ಮೆಟೀರಿಯಲ್ ಅಂತ ಅದು ಇರಬಾರ್ದು. ಮತ್ತು ಮಕ್ಕಳನ್ನು ಬಳಸೋದಕ್ಕೆ ಅವಕಾಶ ಇಲ್ಲ. ಅದು ಗೊತ್ತಿದೆ. ನಾವು ಲಾಸ್ಟ್ ಇಯರ್ ಬಾಗಲಕೋಟೆ ಇದ್ದಾಗ ಆಕ್ಚುಲಿ ಐ ವಾಸ್ ಲುಕಿಂಗ್ ಆಫ್ಟರ್ MCMC. ನಾವು ಬಹಳಷ್ಟು ಎಕ್ಸಾಂಪಲ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ವಿಡಿಯೋ ಮಾಡ್ತೀವಿ, ಒಂದು ಪಾರ್ಟಿಗಳು ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಸಾಮಾನ್ಯ ಕೆಂಪೇನ್ ಒಂದು ವಿಡಿಯೋ ಇರುತ್ತೆ, ಅಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳು ಬಳಸಕ್ಕಾಗಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ರಿಲೀಸ್ ಪ್ಲೇಸ್ ಇದೆ, ಅದು ಬಳಸಕ್ಕಾಗಲ್ಲ. ಅಥವಾ ಒಂದು ಬಹುಶಃ ಡಿಫೆನ್ಸ್ ಪರ್ಸನ್ ರೆಫರೆನ್ಸ್ ಬಳಸಕ್ಕಾಗಲ್ಲ. ಇದು ರೀಸೆಂಟ್ ಆಗಿರುವ ಗೈಡ್ಲೈನ್ಸ್ ಪ್ರಕಾರ ಇದೆ. Instagram. But the liability lies on not the aggregators. When it comes to the code of law, they take the advantage that they are mere aggregators and not source creators. So the liability lies on you, on what you are sharing. Not only your content creators, but when you share also information, please double check it. You all have been doing responsible journalism, but I would like to say, if you have been putting in your 100%, during election you have to put 200% when it comes to verifying the authenticity of the news.
please don't fall in the trap of fake news or media like or things like deep fake or artificially intelligent created fake content. Even as police, we have to ensure, we have to double check if it is artificial intelligence. You will not understand by the look of it. You have to deep dive into the issue. We have to look into the source. We have to look into the link which has been used to generate. If you find anything like this being created or being shared, please save the link, a screenshot, and you can bring it to our direct notice, to our cyber station, to any local station, along with the link and the screenshot, which as you also mentioned is digital evidence. We'll be able to track the source from which it is getting generated. So kindly help us in creating a level playing field during these elections, along with NCC guidelines. Please, I would again say more emphasis on source verification and authenticity. 4.66 kgs ಗಾಂಜಾ ಮೌಲ್ಯ 1,43,580 ರೂಪಾಯಿ. ಅದು ಡ್ರಗ್ಸ್ ಮತ್ತು ನಾರ್ಕೋಟಿಕ್ ಐಟಮ್ಸ್ ಸೀಜ್ ಆಗಿದೆ. ಅದಲ್ಲದೆ 114 ಗ್ರಾಮ್ ಗೋಲ್ಡ್ ಐಟಮ್ಸ್ ಸೀಸ್ ಆಗಿದೆ. 3 kg 280 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ ಸಹ ಸೀಸ್ ಆಗಿದೆ. ಅದರದ್ದು ಮೌಲ್ಯ ನೀವು ಸೇರ್ತೀರಾ ಅಂದರೆ 6,37,670 ಇದೆ. ಅದಲ್ಲದೆ ಬೇರೆ ಬೇರೆ ಉಲ್ಲಂಘನೆ ಆಗಿದ್ದಲ್ಲಿ 2 ವೀಲರ್ಸ್ 14, 4 ವೀಲರ್ಸ್ 2, 3 ವೀಲರ್ಸ್ ಆಟೋ 8 ಮತ್ತು 25,000 kg PDS ಅಕ್ಕಿ, ಇದೆಲ್ಲ ಮೌಲ್ಯ ಸೇರಿ 44,27,720 ಸೀಜರ್ ಆಗಿದೆ. ಟೋಟಲ್ ನೀವು ನೋಡ್ತೀರಾ ಅಂದರೆ 57,83,000 ಅದು ಸೀಜರ್ಸ್ ಈಗಾಗಲೇ ಈ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ 16ನೇ ತಾರೀಕಿಂದ MCC ಇನ್ ಪ್ಲೇಸ್ ಇದೆ. ಎಲ್ಲ ಕಡೆ 39 ಕಡೆ ಚೆಕ್ ಪೋಸ್ಟ್ ಸ್ಥಾಪನೆ ಆಗಿದೆ. ಎಲ್ಲ ಚೆಕ್ ಪೋಸ್ಟ್ ಆಕ್ಟಿವ್ ಇದೆ ಆ್ಯಂಡ್ ಮೋಸ್ಟ್ ಆಫ್ ದ ಸೀಜರ್ಸ್ ನಮ್ಮಲ್ಲಿ ಚೆಕ್ ಪೋಸ್ಟ್ ಕಡೆಯೇ ಆಗ್ತಾ ಇರೋದು. ಅದಲ್ಲದೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ಸ್ 18 ಸ್ಥಾಪನೆ ಆಗಿದೆ, ಅವ್ರನ್ನೂ ಆಕ್ಟಿವೇಟೆಡ್ ಇದ್ದಾರೆ. ಎಸ್ಪೆಷಲಿ ಈ ವರ್ಷ ನಾವು ಎಲ್ಲ ವೆಹಿಕಲ್ಸ್ ಮೇಲೆ GPS ಅಳವಡಿಕೆ ಮಾಡಿ ಯಾವಾಗಲೂ ಟ್ರ್ಯಾಕಿಂಗ್ ಮಾಡ್ತಾ ಇದ್ದೀವಿ, ಟೀಮ್ಸ್ ನಿಜವಾಗ್ಲೂ ಫೀಲ್ಡ್ಗೆ ಹೋಗ್ತಾರೆ ಇಲ್ವಾ ಅಂತ. ಮತ್ತು ಎಲ್ಲ ಚೆಕ್ ಪೋಸ್ಟಲ್ಲಿ ಸೆಂಟ್ರಲೈಸ್ CCTV ಹಾಕ್ಸಿದ್ದೀವಿ, ಅದನ್ನು ನಾವು ಯಾವಾಗಲೂ ಚೆಕ್ ಮಾಡಿಸ್ತಾ ಇರ್ತೀವಿ. CCTVಯಲ್ಲಿ ನಿಜವಾಗ್ಲೂ ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಇಲ್ವಾ. ಮತ್ತು ನೀವು ಎಲ್ಲರೂ ಸಹಕರಿಸಬೇಕು. ನಿಮ್ಮ ವೆಹಿಕಲ್ನು ಚೆಕ್ ಮಾಡ್ತಾನೆ ಬೇಜಾರಾಗಬೇಡಿ. ದಟ್ ಮೀನ್ಸ್ ಟ್ರಾನ್ಸ್ಪೆರೆನ್ಸಿ ಇದೆ. ಬಿಕಾಸ್ ನಾನು ಹೋದಾಗ ನಾನು ಯಾವಾಗಲೂ ಹೇಳ್ತೀನಿ ನಂದನ್ನು ಚೆಕ್ ಮಾಡಿಸಿ ಅಂತ. ಸಂಶಯ ಇರೋದು ಬೇಡ, ಯಾರ ಮನಸ್ಸಲ್ಲಿ ಸಂಶಯ ಇರೋದು ಬೇಡ ಅಂತ. ವಿಡಿಯೋ ವ್ಯೂವಿಂಗ್ ಟೀಮ್ಸ್ 9 ಸ್ಥಾಪನೆ ಆಗಿದೆ, ಆಪರೇಷನಲ್ ಇದೆ. ಫ್ಲೈಯಿಂಗ್ ಸ್ಕ್ವಾಡ್ಸ್ 40 ಸ್ಥಾಪನೆ ಆಗಿದೆ. ಅಕೌಂಟ್ಸ್ ಟೀಮ್ 10, ಅಸಿಸ್ಟೆಂಟ್ ಎಲೆಕ್ಷನ್ ಅಬ್ಸರ್ವರ್ಸ್ 9 ಮತ್ತು 202 ಮಂದಿ ಸೆಕ್ಟರ್ ಆಫೀಸರ್ಸ್ ನೇಮಕಾತಿ ಆಗಿದೆ. ಅವರು ಝೋನಲ್ ಮ್ಯಾಜಿಸ್ಟ್ರೇಟ್ಸ್ ಆಗಿ ಕೆಲಸ ಮಾಡ್ತಾರೆ. ವಲ್ನರಬಿಲಿಟಿ ಮ್ಯಾಪಿಂಗಿಂದ ಹಿಡಿದು ಟ್ರೈನಿಂಗ್ ಮತ್ತು ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ದಿನವರೆಗೆ ಅವ್ರದ್ದು ಪಾತ್ರ ಇರುತ್ತೆ. ಸ್ಪೆಸಿಫಿಕ್ ಆಗಿ ಬೇರೆ ಹೇಳಬೇಕಂದ್ರೆ AROಸ್ದು ಮಾಹಿತಿ ಲಾಸ್ಟ್ ಟೈಮ್ ನಾನು ಹೇಳೋದು ಮರೆತುಬಿಟ್ಟೆ. AROಸ್ದು ಮಾಹಿತಿ ಬೇಕಂದರೆ ನಾನು ಹೇಳಿಬಿಡ್ತೀನಿ. ನೀವು ಪೇಪರಲ್ಲಿ ಸರಿಯಾಗಿ ಮಾಹಿತಿ ಪೇಪರ್ ಆಗಲಿ ನ್ಯೂಸಲ್ಲಿ ಕೊಡ್ತೀರಾ ಅಂದರೆ ಜನರಿಗೆ ಗೊತ್ತಾಗುತ್ತೆ ಯಾರಿಗೆ ಭೇಟಿ ಆಗಬೇಕು. ಪ್ರತಿಯೊಂದು ARO ಕಚೇರಿಯಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ. ಪರ್ಮಿಷನ್ಸ್ಗೋಸ್ಕರ ಸುವಿಧಾ ಪೋರ್ಟಲ್ ಅಂತ ಏನಿದೆ ಅದು ಮುಖಾಂತರ ಅವರು ಅರ್ಜಿ ಹಾಕಬಹುದು. ಪ್ರತಿಯೊಂದು ಅಸೆಂಬ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಡೆ ಒಂದು ಕಂಟ್ರೋಲ್ ರೂಮ್ ಇದೆ, ಒಂದು ಟೋಲ್ ಫ್ರೀ ನಂಬರ್ ಆಪರೇಟ್ ಆಗ್ತಾ ಇದೆ. ಯಾರಾದರೂ ಬಂದು ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು ಅಂದರೆ ಸ್ಪೆಸಿಫಿಕ್ ಟು ದಟ್ ಪ್ಲೇಸ್ ಕೊಡಬಹುದು. ಅದಲ್ಲದೆ ಅಲ್ಲಿನೂ ಮೀಡಿಯಾ ಮಾನಿಟರಿಂಗ್ ಸೆಲ್ ಒಂದು ಸೆಟಪ್ ಆಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಅಫ್ಜಲ್ಪುರ್ 34 ಮತಕ್ಷೇತ್ರದಲ್ಲಿ ಜಾವಿದ್ DO ಮೈನಾರಿಟಿ ARO ಇದ್ದಾರೆ. ಜೇವರ್ಗಿಯಲ್ಲಿ ಕೃಷ್ಣ DD ಫುಡ್, ಚಿತ್ತಾಪುರಲ್ಲಿ ನವೀನ್ DD ವಿಮೆನ್ ಆ್ಯಂಡ್ ಚೈಲ್ಡ್, ಸೇಡಮಲ್ಲಿ ಆಶಪ್ಪ AC ಸೇಡಮ್, ಚಿಂಚೋಳಿಯಲ್ಲಿ ಸಂತೋಷ್ DD ಹಾರ್ಟಿಕಲ್ಚರ್ ಇದ್ದಾರೆ ARO. ಗುಲ್ಬರ್ಗ ರೂರಲಲ್ಲಿ AC ಕಲಬುರ್ಗಿ ರೂಪಿಂದರ್. ದಕ್ಷಿಣ 44 ಗುಲ್ಬರ್ಗ ದಕ್ಷಿಣದಲ್ಲಿ ಮಾಧವ್ ಗಿಟ್ಟೆ DC ಅಡ್ಮಿನ್ ಸಿಟಿ ಕಾರ್ಪೊರೇಷನ್. ಗುಲ್ಬರ್ಗ ಉತ್ತರದಲ್ಲಿ ಭುವನೇಶ್ ಪಾಟೀಲ್ ಕಾರ್ಪೊರೇಷನ್ ಕಮಿಷನರ್ ಮತ್ತು ಆಳಂದಲ್ಲಿ ಮಹಾಂತೇಶ್ ನಮ್ಮ DD LR ಡೆಪ್ಯೂಟಿ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್.
ಅವರು ARO ಇದ್ದಾರೆ. ಅಲ್ಲದೆ ಗುರ್ಮಿಟ್ಕಲ್ ಸಹ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾ ಇರೋದು. ಅವ್ರ ಜೊತೆ ಸಹ ಸತತವಾಗಿ ನಾವು ಮೀಟಿಂಗ್ ಸಹ ಮಾಡ್ತಾ ಇದ್ದೀವಿ, ಎಲ್ಲ ಫಾಲೋ ಅಪ್ ಸಹ ಮಾಡಿಸ್ತಾ ಇದ್ದೀವಿ. ವಿಸಿಟ್ ಸಹ ಆಗಿದೆ, ಪ್ರತಿಯೊಂದು ಮತಕ್ಷೇತ್ರದ್ದು ವಿಸಿಟ್ ಆಗಿದೆ. ಆಲ್ರೆಡಿ 1 ರೌಂಡ್, 2ನೇ ರೌಂಡ್ ಈಗ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಾವ್ಯ ರಾಣಿ ಅಂತ SLAO ARO ಇದ್ದಾರೆ. ಅವ್ರ ನಂಬರ್ಸ್ ಎಲ್ಲ ನಾವು ಒಂದು ಬ್ರೀಫ್ ನೋಟ್ ಎಲ್ಲರ ಜೊತೆ ಶೇರ್ ಮಾಡ್ತೀವಿ ಮಾಹಿತಿ ಸಮೇತ. ಅಪಾರ್ಟ್ ಫ್ರಮ್ ದಿಸ್ ನಾವು ಸಾಕಷ್ಟು ಟೆಕ್ನಾಲಜಿ ಬಳಕೆ ಮಾಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸಹ ಮಾಡ್ತಾ ಇದ್ದೀವಿ, ಗೈಡ್ಲೈನ್ಸ್ ಪ್ರಕಾರನೂ ನೋಡ್ತಾ ಬರ್ತಾ ಇದ್ದೀವಿ. ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ 9 ಮಾದರಿ ಮತಗಟ್ಟೆ ಸ್ಥಾಪನೆ ಮಾಡಬೇಕು ಅಂತ ಒಂದು ತೀರ್ಪಿಗೆ ಬಂದಿದ್ದೀವಿ. ಅದರಲ್ಲಿ 5 ಸಖಿ ಪೋಲಿಂಗ್ ಸ್ಟೇಷನ್ಸ್ ಇರುತ್ತೆ, ಎಲ್ಲಿ ಮಹಿಳೆಯರೇ ಅಲ್ಲಿ ನಡೆಸ್ಕೊಳ್ಳೋದು ಪೋಲಿಂಗ್ ಪಾರ್ಟಿಯಾಗಿ, ಮತ್ತು ಒಂದು ಥೀಮ್, ವಿಮೆನ್ ಎಂಪವರ್ಮೆಂಟ್ ಥೀಮ್ ಇಟ್ಕೊಂಡು ಅವ್ರು ಮಾಡಿಸೋ ರೀತಿ. ಅದಲ್ಲದೆ ಒಂದು ಡಿಸೇಬಲ್ಡ್ ಫ್ರೆಂಡ್ಲಿ ಪೋಲಿಂಗ್ ಸ್ಟೇಷನ್ ಇರುತ್ತೆ, ಅಂಗವೈಕಲ್ಯರಿ ಸ್ನೇಹಿ ಅವ್ರಿಗೆ ಅನುಕೂಲ ಆಗೋದಂತೆ ಯಾವ್ಯಾವ ರೀತಿ ನಾವು ಮಾಡಬಹುದು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಒಂದು ಮಾದರಿ ಮತಗಟ್ಟೆ ಮಾಡ್ತೀವಿ. ಅದಲ್ಲದೆ ಒಂದು ಯಾವುದಾದ್ರೂ ಒಂದು ಥೀಮ್ ಬೇಸ್ಡ್ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ರೀತಿ ಒಂದೊಂದು ಥೀಮ್ ತಗೊಳ್ತಾ ಇದ್ದಾರೆ. ಒಬ್ಬರು ಟ್ರೈಬಲ್ ತಗೊಳ್ತಾರೆ, ಒಬ್ಬರು ಮಹಿಳಾ ಸಬಲೀಕರಣ ತಗೊಳ್ತಾರೆ, ಇನ್ನೊಬ್ಬರು ಯಾವುದಾದ್ರೂ ಲೋಕಲ್ ಕಲ್ಚರ್ ಟೂರಿಸಂ ಪ್ರಮೋಟ್ ಮಾಡೋ ರೀತಿ ಮಾಡಿಸ್ತಾರೆ. ಸೊ ಬೇರೆ 9 ಕಡೆ 9 ರೀತಿ ಮಾಡಿಸ್ತಾರೆ. ಅದಲ್ಲದೆ ಒಂದು ಯುವಕರಿಗೆ ಪ್ರೋತ್ಸಾಹಿಸೋಕ್ಕೆ ಯೂತ್ ಫ್ರೆಂಡ್ಲಿ ಪೋಲಿಂಗ್ ಸ್ಟೇಷನ್ ಅಂತ ನಾವು ಮಾಡಿಸ್ತಾ ಇದ್ದೀವಿ. ಯಂಗ್ ವೋಟರ್ಸ್ ನಮ್ಮಲ್ಲಿ 36,543 ಮಂದಿ ಇದ್ದಾರೆ. ಹಾಗಾಗಿ ಅವ್ರಿಗೆ ಪ್ರೋತ್ಸಾಹಿಸೋ ರೀತಿ, ಅವರು ದೊಡ್ಡ ಪ್ರಮಾಣದಲ್ಲಿ ಬಂದು ವೋಟಿಂಗ್ ಹಾಕೋ ರೀತಿ ಒಂದು ನಿಟ್ಟಿನಲ್ಲಿ ನಾವು ಪ್ಲ್ಯಾನ್ ಮಾಡಿಸ್ಕೊಂಡಿದ್ದೀವಿ. ಇದಲ್ಲದೆ ನಿಮ್ಮದು ಏನಾದರೂ ಸಂಕ್ಷಿಪ್ತ ಪ್ರಶ್ನೆ ಇದೆ ಅಂದರೆ ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀವಿ. ಓನ್ಲಿ ರಿಲೇಟೆಡ್ ಟು ಎಲೆಕ್ಷನ್ಸ್. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಡಾಕ್ಟರ್ ಶರಣಕುಮಾರ್ ಮೋದಿ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ನೀಲಕಂಠರಾವ್ ಮುಲ್ಗೆ, ಲಿಂಗರಾಜ್ ತಾರಫೈಲ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಘೋಷಣೆ ಆಗಿದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಅವರು ಈಗಾಗಲೇ ಜೇವರ್ಗಿಯಿಂದ ಚಿತ್ತಾಪುರದವರೆಗೂ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಗುರ್ಮಿಟ್ಕಲ್ನ ಭಾಗದಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾಳೆ ಅಫ್ಜಲ್ಪುರು, ನಾಡ್ದು 1ನೇ ತಾರೀಕು ದಿವಸ ಗುಲ್ಬರ್ಗ ಸೌತ್ ಮತ್ತು ನಾರ್ತ್ನಲ್ಲಿ ಪ್ರಚಾರ ಇದೆ. 1ನೇ ತಾರೀಕು ಗುಲ್ಬರ್ಗ ಸೌತ್ನಲ್ಲಿ ನಮ್ಮ ಶರಣಬಸಪ್ಪ ಅಪ್ಪ ಫಂಕ್ಷನ್ ಹಾಲ್ ಏನಿದೆ, ಬಸವರಾಜಪ್ಪ ಅಪ್ಪ ಫಂಕ್ಷನ್ ಹಾಲ್, 11 ಗಂಟೆಗೆ ಸರಿಯಾಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಅಲ್ಲಿ ನಡೀತದೆ. ಆ ಸಭೆಯಲ್ಲಿ ಸನ್ಮಾನ್ಯ ರಾಧಾಕೃಷ್ಣ ಅವರು, ಜಗದೇವ್ ಗುತ್ತೇದಾರ್ ಅವರು ಮತ್ತು ನಮ್ಮ ITBT ಗ್ರಾಮೀಣ ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿಯವರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು, ವೈದ್ಯಕೀಯ ಶಿಕ್ಷಣ ಸಚಿವರು, ಹಾಗೂ ನಮ್ಮ ಶರಣಬಸಪ್ಪ ದಸ್ನಾಪುರ ಅವರು ಸಚಿವರು, ಹಾಗೂ KKIDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು, BR ಪಾಟೀಲ್ರು, MI ಪಾಟೀಲ್ ಶಾಸಕರು ಮತ್ತು ಖನಿಜಾ ಪಾತಿ ಮೇಡಮ್ ಅವರು ಶಾಸಕರು, ಅದೇ ಪ್ರಕಾರ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರವರು ಮತ್ತು ಎಲ್ಲ ಶಾಸಕರು, ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಆ ಸಭೆಯನ್ನು ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಮ್ಮ ಕಾರ್ಯಕರ್ತರಿಗೆ, ಸಾರ್ವಜನಿಕ ಬಂಧುಗಳಿಗೆ, ಪಕ್ಷದ ಮುಖಂಡರುಗಳಿಗೆ ತಿಳಿಸುವುದೇನೆಂದರೆ, ಸರಿಯಾಗಿ ಸಮಯಕ್ಕೆ 11 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು, ಇವತ್ತು ಬೆಳಗ್ಗೆ ನಾವು ಪತ್ರಿಕೆಯಲ್ಲಿ ನೋಡಿದೆವು. ನಿನ್ನೆ ಅಫ್ಜಲ್ಪುರ್ ಮಾಜಿ ಶಾಸಕರು ಮತ್ತು ಉಮೇಶ್ ಜಾಧವ್ ಅವರು ಭಾಳ ದೊಡ್ಡ ಮಾತನ್ನು ಆಡಿದ್ದಾರೆ. ಇಡೀ ರಾಜ್ಯ ಅಲ್ಲ, ದೇಶನೇ ಹೊಗಳ್ತಾರೆ. ಇವತ್ತು ಅಭಿವೃದ್ಧಿ ಹರಿಕಾರ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂಥೇಳಿ, ಗುರುಮಿಟ್ಕಲ್ದಲ್ಲಿ ಮಾಡಿರ್ತಕ್ಕಂಥದ್ದಾಗೋದು, ಗುಲ್ಬರ್ಗದಲ್ಲಿ ಮಾಡಿರ್ತಕ್ಕಂಥದ್ದಾಗ್ಬೋದು, ಇವತ್ತು ಚಿತ್ತಾಪುರ್ನಲ್ಲಿ ಮಾಡಿರ್ತಕ್ಕಂಥದ್ದಾಗ್ಬೋದು. ಸನ್ಮಾನ್ಯ ಧರ್ಮಸಿಂಗ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಸಾಧನೆ ಶೂನ್ಯ, ಏನೂ ಮಾಡಿಲ್ಲ ಕಲಬುರಗಿ ಅಂತಕ್ಕಂಥ ಹೇಳಿಕೆ ಮುಖಪುಟದಲ್ಲಿ ಇವತ್ತು
ಅವರ ಹೇಳಿಕೆಯನ್ನು ನೋಡಿದ್ದೀವಿ. ಇದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಅವರು ಇದೇ ಪಕ್ಷದಿಂದ ಟಿಕೆಟ್ ತೆಗೆದುಕೊಂಡು ಇದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬ್ರೆ ಮಾಲಿಕೆಯವರಿಗೆ ಟಿಕೆಟ್ ಕೊಟ್ಟಿದ್ದು. ಅವರು ಇಲ್ಲೇ ಶಾಸಕರಾಗಿರ್ತಕ್ಕಂಥವ್ರು. ಭಾಳಷ್ಟು ಇಂದ್ರ ಚಂದ್ರಂತ ಅವ್ರ ಬಾಯಿಂದ ಸಾಕಷ್ಟು ಸಲ ಹೊಗಳಿದ್ದಾರೆ. ಈ 371 ಕಲಂ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇವರೇ, ಈ ಭಾಗದಲ್ಲಿ ಅಪರಕ್ಷಣ ಪ್ರಾಜೆಕ್ಟ್ ತಂದಿರ್ತಕ್ಕಂಥದ್ದು ಇವರೇ, ಬ್ಯಾರೇಜ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಇವರೇ, ಅದರಿಂದ 2 ಕಡೆ ಏನಪ್ಪ ಅಂದ್ರೆ ನೀರಾವರಿಯಾಗಿ ಕಬ್ಬು ಬೆಳೀತಕ್ಕಂಥದ್ದು ಇವರೇ, ಸ್ವರ್ಗ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥವ್ರು. ಸುಮ್ಮನೆ ಏನೋ ಒಂದು ಮಾತನಾಡಬೇಕಂತಕ್ಕಂಥ ಉದ್ದೇಶದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಏನು ಮಾಡಿದ್ದಾರೆ, 371 BJP ಅವರು ತಿರಸ್ಕಾರ ಮಾಡಿದಾಗ ಆ 371 ಏನಪ್ಪ ಅಂದರೆ ಇದೇ ನೂತನ ವಿದ್ಯಾಲಯ ಮೈದಾನದಲ್ಲಿ ಅವರು ಚುನಾವಣೆಗೆ ಲೋಕಸಭೆಗೆ ನಿಂತಾಗ ರಾಹುಲ್ ಗಾಂಧಿ ಅವರಿದ್ರೆ ಮಾತು ಕೊಡು, ನಾವು ಆರಿಸಿ ಬಂದರೆ ಇದು 371 ಕಲಂ ತಿದ್ದುಪಡಿ ಜಾರಿಗೆ ತರಬೇಕಂತೆ. ಮಾತಿಗೆ ತಕ್ಕಂತೆ ಇವತ್ತು ಜಾರಿಗೆ ಬಂದಿದೆ. ಸುಮಾರು 9 ರಿಂದ 10 ಸಾವಿರ ಡಾಕ್ಟರ್ಗಳು ಇವತ್ತು ಇದರ ಉಪಯೋಗವನ್ನು ಪಡೆದಿದ್ದಾರೆ. ಸುಮಾರು 2-3 ಲಕ್ಷ ಜನ ಇಂಜಿನಿಯರ್ಸ್ಗಳು ಇವತ್ತು ಇದರ ಉಪಯೋಗವನ್ನು ಪಡೆದು ಈ ಭಾಗದಲ್ಲಿ ಅನೇಕ ಜನರಿಗೆ ಅನುಕೂಲ ಆಗಿದೆ. CC ರಸ್ತೆಗಳಾಗಿದ್ದು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಅನೇಕ ಒಂದೇ ಒಂದು ಉದಾಹರಣೆ ಧರ್ಮಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು. ನಾವು ಯಾವಾಗಾದರೂ ಟ್ರೈನಿಂಗ್ ಹೋಗಬೇಕಾದ್ರೆ ಮೈಸೂರು, ಬೆಂಗಳೂರು ಆ ಕಡೆ ಹೋಗ್ತಿದ್ವಿ. ಇವತ್ತು ಆ ಭಾಗದಲ್ಲಿರ್ತಕ್ಕಂಥವ್ರು ನಾಗನಹಳ್ಳಿ ಟ್ರೈನಿಂಗ್ ಸೆಂಟರ್ ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ ಅಲ್ಲ. ಹೈಕೋರ್ಟ್ ಪೀಠಕ್ಕೆ ನಾವು ಬೆಂಗಳೂರಿಗೆ ಹೋಗಬೇಕಾಯಿತು. ಹೈಕೋರ್ಟ್ ಆಗದೇ ಇರತಕ್ಕಂಥದ್ದು ಎಲ್ಲರೂ ರಿಜೆಕ್ಟ್ ಮಾಡಿದ ಕೂಡ ಧರ್ಮಸಿಂಗ್ ಸಾಹೇಬರು, ಖರ್ಗೆ ಅವರು ಮನವೊಲಿಸಿ ಇಲ್ಲಿ ಹೈಕೋರ್ಟ್ ಪೀಠ ತಂದಿರ್ತಕ್ಕಂಥದ್ದು. ಇನ್ನು ಯಾವ ರೀತಿ ESI ಹಾಸ್ಪಿಟ್ಲ್ ಅವ್ರು ತಂದಿರ್ತಕ್ಕಂಥದ್ದು ಅನೇಕ ಸಾಧನೆಗಳು ಪದೇ ಹೇಳ್ತಕ್ಕಂಥದ್ದಲ್ಲ. ಅವರು ಮಾಡಿರ್ತಕ್ಕಂಥದ್ದು ದೊಡ್ಡ ಪಟ್ಟಿನೇ ಅದು. ಇವ್ರಿಗೆ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಸುಮ್ಮನೆ ನೆಪ ಮಾತ್ರಕ್ಕೆ ವಿರೋಧ ಮಾಡದೆ ಯಾವತ್ತೂ ಕೂಡ ಈ ಭಾಗದಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ. 1982ರಲ್ಲಿ ಇವರೇನು ಮಂತ್ರಿ ಆದರು, ಅವತ್ತಿನಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮೊದಲೇ ಮಂತ್ರಿ ಆಗಿದ್ದರು. ಅವರು ದೇವರಾಜ್ ಅರಸ್ ಕಾಲದಲ್ಲಿ ಆವಾಗ ಎಜುಕೇಷನ್ ಮಿನಿಸ್ಟ್ರಿ ಆಗಿ 20% ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿರ್ತಕ್ಕಂಥದ್ದು. 1-2 ನೂರಾರು ಏನಪ್ಪ ಅಂದ್ರೆ ನಾವು ಉದಾಹರಣೆಗಳು ಕೊಡ್ತೀವಿ. ಇಲ್ಲಿ ರೈಲ್ವೆ ಬಿಟ್ಟಿರ್ತಕ್ಕಂಥದ್ದಾಗಲಿ, ರೈಲ್ವೆ ಡಿವಿಷನ್ ಸ್ಥಾಪನೆ ಮಾಡ್ತಕ್ಕಂಥ ಹೋರಾಟ ಆಗಲಿ, ಇಲ್ಲಿಂದ ನ್ಯಾಷನಲ್ ಹೈವೇ ಮಾಡಿರ್ತಕ್ಕಂಥದ್ದಾಗಲಿ, ESI ಮಾಡಿರ್ತಕ್ಕಂಥದ್ದಾಗಲಿ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿರ್ತಕ್ಕಂಥದ್ದಾಗಲಿ. ಇವತ್ತು ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ಭೀಮಾ ನದಿ ಚೀನಾ ನದಿಗೆ ಡೈವರ್ಟ್ ಆಗಿ ನೀರೇ ಬರ್ತಾ ಇರಲಿಲ್ಲ. ಇಲ್ಲಿ ನೀರಿನ ಸಮಸ್ಯೆ ಆದಾಗ ಅಪರಕ್ಷಣ ಪ್ರಾಜೆಕ್ಟ್ನ ಇಂಡಿ ಬ್ರಾಂಚ್ ಕೆನಾಲ್, JBC ಕೆನಾಲ್ನಿಂದ ನೀರು ಬಿಟ್ಟು ಇವತ್ತು ತಮಗೆಲ್ಲ ಕುಡಲಿಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ರೀತಿಯಲ್ಲಿ 1996ರಲ್ಲಿ ಆಗಬೇಕಾಗಿದ್ದು 92ರಲ್ಲಿ ಏನಪ್ಪ ಅಂದರೆ ಎಲ್ಲ ಸರ್ಕಾರಿ ನೌಕರರ ಸಂಬಳವನ್ನು ತೆಗೆದುಕೊಂಡು ಅಪರಕ್ಷಣ ಪ್ರಾಜೆಕ್ಟ್ ಚಾಲೂ ಮಾಡಿ ನೀರಾವರಿ ಕೊಟ್ಟಿದ್ದು ರೈತರಿಗೆ. ದೊಡ್ಡ ಇತಿಹಾಸ ಮಾಡಿರ್ತಕ್ಕಂಥದ್ದು. ನರೇಗಾ ಅಂತ ಯೋಜನೆ ತಂದಿರ್ತಕ್ಕಂಥದ್ದು, ಸ್ತ್ರೀ ಶಕ್ತಿ ಅಂತ ಯೋಜನೆಗಳು ಕಾಂಗ್ರೆಸ್ ಪಕ್ಷ ತಂದಿರ್ತಕ್ಕಂಥದ್ದು, ಬಿಸಿ ಊಟ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ತಂದಿರ್ತಕ್ಕಂಥದ್ದು, 5 ಗ್ಯಾರಂಟಿಗಳು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟು ನೇರವಾಗಿ ಹೆಣ್ಣು ಮಕ್ಕಳ ಅಕೌಂಟ್ಗೆ 5 ರಿಂದ 10 ಸಾವಿರ ಹೋಗ್ತದೆ. 58,000 ಕೋಟಿ ರೂಪಾಯಿ ಇವತ್ತು ಖರ್ಚಾಗ್ತಾಯಿದೆ. ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ವಿಷಯಗಳ ಬಿಟ್ಟು ಏನು ಮಾಡಿದ್ದಾರೆ? ನೀವೇನು ಮಾಡಿದ್ದೀರಿ? ಏನಾದರೂ ಒಂದು ಸಾಧನೆ ಇದೆ? ಇವತ್ತು ಪಾರ್ಲಿಮೆಂಟ್ ಸದಸ್ಯರಾಗಿ 5 ವರ್ಷ ಇಲ್ಲಿರ್ತಕ್ಕಂಥ ಜಾಧವ್ ಅವರಿಗೆ ಇವತ್ತು ವಿಮಾನ ನಾವು ತಂದರೆ ವಿಮಾನ ನಮ್ಮ ಕಾಲಕ್ಕೆ ಆಗಿದ್ದು, ಇವತ್ತೆಲ್ಲ ವಿಮಾನಗಳ ವೇಳಾಪಟ್ಟಿ ರದ್ದು ಮಾಡಿ ಸಾಯಂಕಾಲ ಆಗಿದ್ದಾರೆ. ಯಾರಿಗೆ ಅನುಕೂಲ ಆಗ್ತದೆ? ಪಾರ್ಲಿಮೆಂಟ್ ಸದಸ್ಯರಿದ್ದೀನಿ, ನಿಮ್ಮದೇ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಹೇಳಿ ನೀವು ಬಂದ್ ಮಾಡಿಸ್ಬೋದಿತ್ತಲ್ಲ. ಇಷ್ಟೊಂದು ಬರ ಬಿದ್ದಿದೆ, ನೀರಿನ ತೊಂದರೆ ಇದೆ, ಕೇಂದ್ರ ಸರ್ಕಾರದಿಂದ ಒಂದು ನಯಾ ಪೈಸೆ ತರಲಿಕ್ಕೂ ಆಗಿಲ್ಲ ಇವರಿಗೆ. ಇಂಥವೆಲ್ಲ ತಮ್ಮ ಲೋಪಗಳನ್ನು ಇಟ್ಟುಕೊಂಡು ಏನಪ್ಪ ಅಂದರೆ ಸುಮ್ಮನೆ ಮಲ್ಲಿಕಾರ್ಜುನ ಖರ್ಗೆಯವ್ರ ಬಗ್ಗೆ, ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ, ನಮ್ಮ ದಿವಂಗತ ಧರ್ಮಸಿಂಗ್ ಸಾಹೇಬ್ರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇವರಿಗಿಲ್ಲ. ಕಲಬುರಗಿ ನಗರದ ಸಮಸ್ತ ಎಲ್ಲ ಕ್ರೈಸ್ತ ಸಮುದಾಯದವರ ವತಿಯಿಂದ ಇಂದು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಕ್ರೈಸ್ತನಿಗಾಗಿ ಓಟ ಎಂಬ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಸಮಸ್ತ ಎಲ್ಲ ಕ್ರೈಸ್ತ ಸಮುದಾಯದವರು ದಿನಾಂಕ 30ನೇ ಮಾರ್ಚ್ 2024ರಂದು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಕ್ರಿಸ್ತನಿಗಾಗಿ ಓಟ ಎಂಬ ಮೆರವಣಿಗೆ ಮಾಡಿದರು. ಎಲ್ಲ ಕ್ರೈಸ್ತ ಧರ್ಮದ ಗುರುಗಳು, ಸಭಾಪಾಲಕರು, ನಾಯಕರು, ಹಿರಿಯರು, ಯೌವನಸ್ಥರು, ಮಕ್ಕಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೆರವಣಿಗೆಯನ್ನ ಕೈಗೊಂಡಿದ್ದರು. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಕುರಿತು ಸಂದೇಶ ಸಾರಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಷಪ್ ಮೈಕಲ್ ಮಿರಾಂಡಾ, ರೆವರೆಂಡ್ ಡಾಕ್ಟರ್ ಸುರೇಶ್ ಮಾರ್ಕ್, ಯುವ ನಾಯಕರಾದ ವಿಜಯ್ ಕುಮಾರ್ ಕೋರಿ, ಸಿಮಿಯೋನ್ ಸ್ಯಾಮ್ಯುಯಲ್ ಸೇರಿದಂತೆ ಅನೇಕ ಗಣ್ಯರು, ಸಾರ್ವಜನಿಕರು ಹಾಜರಾಗಿದ್ದು ಈ ಮೆರವಣಿಗೆ ಯಶಸ್ವಿಗೊಳಿಸಿದರು. ನಮಗೆ ಭಾಳ ಸಂತೋಷ, ಯಾಕಂದರೆ ಇವತ್ತು ನಾವು ಗುಲ್ಬರ್ಗದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ಒಕ್ಕೂಟವು ಒಂದಾಗಿ ರನ್ ಫಾರ್ ಜೀಸಸ್ ಅಂತಕ್ಕಂಥ ಕಾರ್ಯವನ್ನು ಮುಗಿಸಿದ್ದೇವೆ. ಆತನ ಪ್ರಸನ್ನತೆ ಕೊಟ್ಟು ಕಾರ್ಯ ಯಶಸ್ವಿಗೊಳಿಸಿದ್ದಾನೆ. ಅದಕ್ಕಾಗಿ ಆತನಿಗೆ ವಂದಿಸ್ತೇವೆ. ಕ್ರಿಸ್ತನ ಪುನರುತ್ಥಾನದ ಒಂದು ಸಂದೇಶವನ್ನು ಇಡೀ ಗುಲ್ಬರ್ಗ ನಗರಕ್ಕೆ ಹಂಚಲಿಕ್ಕೆ ಆಗ್ತಕ್ಕಂಥ ಕೃಪೆ, ಆಶೀರ್ವಾದ ನಮ್ಗೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಇಡೀ ಗುಲ್ಬರ್ಗ ನಗರದಲ್ಲಿ ಯೇಸು ಕ್ರಿಸ್ತನು ಶಾಂತಿ, ಸಮಾಧಾನ
ಸಮಾಧಾನ, ಸಂತೋಷ, ಪ್ರೀತಿ, ಐಕ್ಯತೆ ತರಲಿಕ್ಕೆ ಸಹಾಯ ಮಾಡಲಿ. ಆತನು ಪುನರುತ್ಥಾನ ಹೊಂದಿದ್ದಾನೆ. ಆತನು ಜೀವಿಸ್ತಕ್ಕಂಥ ರಕ್ಷಕನು. ಆತನ ಮಕ್ಕಳು ನಾವೆಲ್ಲರೂ ಆ ಒಂದು ಸಂದೇಶವನ್ನು ಇಡೀ ನಗರಕ್ಕೆ ಹಂಚುವಂಥ ಕೃಪೆಗಾಗಿ ಆತನಿಗೆ ಸ್ತೋತ್ರ. ನಾವು ಆತನ ಮಕ್ಕಳಾಗಿ, ಆತನ ಶಿಷ್ಯರಾಗಿ, ಆತನ ಸೇವಕರಾಗಿ ಈ ವಾಕ್ಯವನ್ನು ಅನೇಕರಿಗೆ ಹಂಚಲಿಕ್ಕೆ ತ್ರಯೇಕ ದೇವರು ನಮಗೆ ಸಹಾಯ ಮಾಡಲಿ. ಈ ದಿನದ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಂದೆಯ ದೇವರಿಗೆ ವಂದನೆ ಸಲ್ಲಿಸ್ತೇವೆ. ಆತ ನಮಗೆ ನಾಯಕನಾಗಿ ನಡೆಸಲಿ, ಆಶೀರ್ವದಿಸಲಿ. ಆಮೇನ್. सारे भले कामों को करके पिता आपकी गवाही को अपने जीवन के द्वारा प्रभु हम देने वाले बन सके. धन्यवाद करते राजा प्रभु. आने वाले इस सारे कार्य को बाप हम आपके हाथों में समर्पित करते हैं. पिता प्रभु आप हम सबों की अगुवाई करें, ऐसे हम प्रार्थना करते हैं. सारा आदर, सारी महिमा और सारा गौरव प्रभु यीशु मसीह हम आपको देते हुए, क्योंकि पिता आप हमारे पुरुषित जीवित परमेश्वर है, इसलिए प्रभु हम धन्यवाद करते राजा. धन्यवाद के साथ हम सभी अपने आप को इस संपूर्ण रैली को प्रभु हम आपके हाथों में समर्पित करते हुए प्रार्थना और उद्धार करता अनपुरुषित प्रभु यीशु मसीह के नाम से हम मांगते हैं. आमीन. ಗುಲ್ಬರ್ಗಾದ ನಗರದ ಎಲ್ಲ ನಾಗರಿಕರಿಗೆ ಕ್ರೈಸ್ತ ಸಮುದಾಯದಿಂದ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮ ನಾವು ಯೇಸು ಕ್ರಿಸ್ತನು ಯಾವ ರೀತಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಕೊಟ್ಟು ಈ ಎಲ್ಲ ಲೋಕದ ನಿವಾಸಿಗಳನ್ನು ಪಾಪದಿಂದ ಬಿಡುಗಡೆ ಮಾಡೋದನ್ನು ಅದು ಒಂದು ಪ್ರಚಾರ ಅಥವಾ ಒಂದು ಗುಡ್ ನ್ಯೂಸ್ ಸಂದೇಶಕ್ಕಾಗಿ ನಾವು ಈ ರನ್ ಫಾರ್ ಜೀಸಸ್ ಅನ್ನೋ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಿದೆವು. ಇದಕ್ಕೆ ಸ್ಪಂದಿಸಿದ ಎಲ್ಲ ನಮ್ಮ ಸಮುದಾಯದವರು ಹಾಗೂ ತಾವುಗಳು ಎಲ್ಲರೂ ವೀಕ್ಷಿಸಿದಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಮಾಧಿಯ ಕಲ್ಲನ್ನು ಹಿಂದಕ್ಕೆ ಉರುಳಿಸಿ ಅದರ ಮೇಲೆ ಕುಳಿತುಕೊಂಡನು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.